ಸರ್ ನಮ್ಗೆ ಮದುವೆ ಮಾಡಿ ಕೊಟ್ಟಿದ್ರು ಸರ್. ಎಷ್ಟು ಮದುವೆ ಆಗಿ 22 ವರ್ಷ ಆಯ್ತು ಸರ್. ನೀವು ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು ಸರ್. 2 ಅಣ್ಣಂದಿರು, ಒಬ್ಬಳ ಅಕ್ಕ, ಒಬ್ಬಳ ತಂಗಿ, ನಾನು 4ನೇವಳು ಸರ್. ಸೊ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ರು. ಅಪ್ಪ ಮಾಸ್ಟರ್, ಹೆಡ್ ಮಾಸ್ಟರ್, ಎಷ್ಟು ಪ್ರೈಮರಿ ವರ್ಷಕ್ಕೆ ಸ್ಕೂಲ್ ಮದುವೆ ಮಾಸ್ಟರ್. ಆದ್ರಿ? ಏನ್ ಸರ್, ನನ್ನ 24 ವರ್ಷಕ್ಕೆ ಮದುವೆ ಮಾಡಿದ್ರು ಸರ್. ಪರವಾಗಿಲ್ಲ, ನಿಮ್ಮ ಕಡೆ 12 ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾರೆ. ಪ್ಯಾರಾಮೆಡಿಕಲ್ ಓದ್ತಾ ಇದ್ರು ಸರ್, ಓದಿಸಿದ್ರು ಪ್ಯಾರಾಮೆಡಿಕಲ್ ಮನೇಲಿ. ನಮ್ದು ಮದುವೆ ಮಾಡಿಕೊಟ್ರು, ಚೆನ್ನಾಗಿದ್ವಿ ಸರ್. ನಾವು ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ. ನಮ್ ಮದುವೆ ಆಗಿ 6 ವರ್ಷಕ್ಕೆ ನಮ್ ಸಿಸ್ಟರ್ ಒಂದು ಜಾಬ್ ಆಯ್ತು ಸರ್, ಗೌರ್ಮೆಂಟ್ ಜಾಬ್ ಆಯ್ತು. ಓಕೆ. ಅವರು ನಮ್ಮ ಮೈದ್ನಗ ತಗೊಂಡಿವಿ ಸರ್. ನಾವು ಏನವ ನಮ್ಮ ಮೈದ್ನಗ ತಗೊಂಡಿವ್ರಿ, ನನ್ನ ಗಂಡನ ತಮ್ಮಗ. ನಮ್ಮ ತಂಗಿನ ಒಂದೇ ಮನೆಗೆ ಕೊಟ್ಟಿದ್ರು, ಅಕ್ಕ ತಂಗಿ. ನಿಮ್ಮ ತಂಗಿಯನ್ನ ನಿಮ್ಮ ಗಂಡನ ತಮ್ಮ, ಅರ್ಥಾತ್ ನಿಮ್ಮ ಮೈದ್ನಿಗೆ ಮದುವೆ ಮಾಡಿದ್ರಿ? ಹಾ ಸರ್. ಆಯ್ತು. ತಗೊಂಡ ಮೇಲೆ ಮದ್ವೆ ನಾವೇ ಎಲ್ಲ ನಿಂತು ಮಾಡಿದ್ವಿ ಸರ್. ನಮ್ಮ ಮನೆಯವರು, ನಾವು, ಇನ್ನೊಬ್ರು ಮೈದ್ನಂದು. ನಮ್ದು ಗಂಡನ ಮನೇಲಿ 6 ಜನ ಅಣ್ಣ ತಮ್ಮಂದಿರು ಸರ್. 6 ಜನ ಅಣ್ಣ ತಮ್ಮಂದ್ರು. ಅದ್ರಲ್ಲಿ ದೊಡ್ಡವನು ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನ, ಅವನು ಮನೆ ಕಡೆ ಜಾಸ್ತಿ ಒಲವಿಲ್ಲ. ಅಷ್ಟೆಲ್ಲ ಮಾಡಿದ್ದಾರೆ, ಮನೆಗೆಲ್ಲ ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಮದುವೆ ಟೈಮಲ್ಲಿ ನಾವೇ ಮುತುವರ್ಜಿ ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು 2 ಮದುವೆ ಮಾಡಿದ್ವಿ. ಮೈದ್ನಂದು ನಮ್ಮ ತಂಗಿದ ಕೂಡ 2 ಮದುವೆ ಮಾಡಿದ್ವಿ. ಅವರು ಚೆನ್ನಾಗಿದ್ರು, ಬೆಂಗಳೂರಲ್ಲೇ ಜಾಬ್ ಮಾಡ್ತಾ ಇದ್ರು. ಗೌರ್ಮೆಂಟ್ ಜಾಬ್ ನಮ್ಮ ತಂಗಿದ್ ಕೂಡ, ಅವ್ರದ್ದು ಗೌರ್ಮೆಂಟ್ ಜಾಬ್. ನಮ್ಮ ಇದನ್ನ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಚೆನ್ನಾಗಿದ್ರು ಸರ್. ಅವ್ರಿಗೆ 1 ಗಂಡು ಮಗು ಆಯ್ತು. ಗಂಡು ಮಗು ಆದ್ರಿಂದ ಅದು 4.5 ವರ್ಷ ಆಯ್ತು ಹುಡುಗಗೆ. ಅವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅವ್ರು, ನಮ್ಮ ಇದನ್ನ. ಓಹೋ, ಎಷ್ಟು ವರ್ಷ ಅವಾಗ ಅವ್ರಿಗೆ? 37 ವರ್ಷ ಆಯ್ತು ಸರ್ ಅವ್ರಿಗೆ. 37 ವರ್ಷ. ಅಂದ್ರೆ ಏನು ಅದಕ್ಕೆ ಮುಂಚೆ ಏನಾದ್ರು ಕಾಯಿಲೆ ಇತ್ತ ಅವ್ರಿಗೆ ಅಥವಾ ಏನಿರ್ಲಿಲ್ಲ ಸರ್, ಏನು ಕಾಯಿಲೆ ಇರ್ಲಿಲ್ಲ. ಆಮೇಲೆ ECG ಎಲ್ಲ ಚೆಕ್ ಮಾಡಿಸಿದ್ರು. ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಕಂಪ್ನಿಲೆಲ್ಲ ಚೆಕ್ ಮಾಡಿಸಿದ್ರು, ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ. ಯಾವ್ದು ಆಕ್ಟಿವ್ ಇದ್ರು ಸರ್, ಫುಲ್ ದಪ್ಪನ ಇರ್ಲಿಲ್ಲ, ಏನಿಲ್ಲ. ಸಡನ್ ಆಗಿ CVR ಅಟ್ಯಾಕ್ ಸರ್. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಮಗನ್ನ ಹೇಳಿದ್ರ ಡಾಕ್ಟರ್ ಏನು ಹೇಳಿಲ್ಲ ಸರ್. CVR ಅಂದ್ರೆ ಅದು ಮುನ್ಸೂಚನೆ ಕೊಡಲ್ಲ, ಹಂಗೆ ಆಗತ್ತೆ ಅಂತ ಹೇಳಿದ್ರು. ಓಕೆ, ಬಟ್ ಅದು ಯಾರಿಗ್ ಬೇಕಾದ್ರೂ ಆಗ್ಬೋದು, ಇಂಥವ್ರಿಗೆ ಅಂತ ಇಲ್ಲ. ಇಂಥವ್ರಿಗಂತಿಲ್ಲ ಸರ್, ಅದು ಸೂಚನೆನೇ ಕೊಡಲ್ಲ ಅಂತ. ಹೃದಯಾಘಾತ ಯಾವ ತರ ಅಂದ್ರೆ ಅದು ಎಕ್ದು ಮೆದುಳಿಗೆ ಇದಾಗ್ಬಿಡ್ತದೆ ಸರ್. ಬ್ಲಡ್ ಸರ್ಕ್ಯುಲೇಷನ್ ಅಂತಾರಲ್ಲ ಅದ? ಕಾರ್ಡಿಯಾಕ್ ಅಟ್ಯಾಕ್. ಅದಾಯ್ತು. ಆದ್ಮೇಲೆ ಎಲ್ಲ ಗಂಡನ ಮನೆ ಕಡೆಯಿಂದ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ನಮ್ಮ ತಂಗಿ ಕೂಡ. ನಮ್ಮ ಮನೆಯವರು ನಾವಿದ್ವಿ, ಚೆನ್ನಾಗಿ ನೋಡ್ಕೊತೀವಿ ಅಂತ ಟ್ರಾನ್ಸ್ಫರ್ ಇಲ್ಲಿಗೆ ತಗೊಂಡ್ ಬಂದ್ವಿ ಸರ್. ನಾವಿದ್ದಲ್ಲಿ ಈ ಕಡೆ ಊರಿಗೆ, ಬೆಂಗಳೂರಿಂದ. ಚೆನ್ನಾಗಿದ್ವಿ ಸರ್. ನಾವು ಇಲ್ಲಿ ಬಂದ್ಮೇಲೆ ಅವ್ರಿಗೆ ಮನೆ ಹಾಕ್ಸ್ಕೊಟ್ಟಿ, ನಮ್ಮ ಮನೆಯವರು ನಾವು ಕೂಡಿ. ನಮ್ಮ ಮನೆಯವ್ರು ನಾವು ಮನೆ ದೊಡ್ಡ ಮನೆ ಹಾಕ್ಸ್ಕೊಟ್ಟು, ಬಾಡಿಗೆ ಇರ್ಲಿಕ್ಕೆ. ನಮ್ಮ ಮನೆಯವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಚೆನ್ನಾಗಿತ್ತು ಸರ್ ಸಂಬಳ ಕೂಡ. ನಾನು ಅವ್ರ ಜೊತೆಗೆ ಅದು ಇದು ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂತ ಚೆನ್ನಾಗಿದೆ ಸರ್. ಆರ್ಥಿಕವಾಗಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಅವರು ನಮ್ಮ ತಂಗಿ ಗಂಡ ತೀರ್ಕೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮನ ನಾವು ಸ್ವಲ್ಪ ಜಾಸ್ತಿ ಇಷ್ಟಪಡಾಕ್ತಿದ್ವಿ. ಗಂಡ ಮನೆ ಕಡೆನ ನೋಡ್ತಾ ಇಲ್ಲ, ಹುಡುಗ ಸಾಣದು ನೋಡ್ಕೊರ್ಲಿ ಅಂತ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದಿದ್ವಿ ಸರ್. ಅರ್ಥ ಆಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮನ್ ನಾವು ಕರ್ಕೊಂಡ್ ಬಂದಿವಿ ಸರ್, ಈ ಕಡೆ ನಮ್ ಕಡೆ ಬರ್ರಿ ಅಂತ ಹೇಳಿ. ನೀವು ಬಟ್ ನಿಮ್ಮ ಅಣ್ಣ ತಮ್ಮಂದಿರು ಇದ್ರಲ್ವಾ? ಅಣ್ಣ ತಮ್ಮಂದ್ರು ಬೇರೆ ಬೇರೆ ಊರಲ್ಲಿ ಇದಾರೆ ಸರ್. ಅವರು ನೋಡ್ಕೊಡ್ಲಿಲ್ವಾ? ಅವರು ಒಬ್ರೊಂದು ಊರಲ್ಲಿ ಇದಾರೆ, ಇಬ್ರೇ ಇದ್ರು ಸರ್ ಊರಲ್ಲಿ. ಅಪ್ಪ ಅಮ್ಮ ಇಬ್ರೇ ಇದ್ರು ಊರಲ್ಲಿ. ಜಮೀನು ಮಾಡಿಸ್ಕೊಂತ ಇಬ್ರೇ ಇದ್ರು. ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸರ್. ಆಗ್ಲೆಲ್ಲ ಯಾರು ಇವ್ರು ಹೋಗಂದ್ರೆ ಹೋಗ್ತಾ ಇರ್ಲಿಲ್ಲ, ಮಕ್ಳು ಕರಿತಾ ಇದ್ರು ಹೋಗ್ತಾ ಇರ್ಲಿಲ್ಲ. ನಮಗೂ ಬೇಜಾರಾಯ್ತು. ಯಾಕೋ ಇವರು ಅಪ್ಪ ಸ್ವಲ್ಪ ಡ್ರಿಂಕ್ ಎಡಿಟ್ ಸರ್ ಊರಲ್ಲಿ. ರಿಟೈರ್ಮೆಂಟ್ ಆಗಿತ್ತು, ಮಾಸ್ಟರ್ ಅಲ್ವಾ, ರಿಟೈರ್ಮೆಂಟ್ ಆಗಿತ್ತು. ಊರಲ್ಲೆಲ್ಲ ಪೇಮೆಂಟ್ ಎಲ್ಲ ಖರ್ಚು ಮಾಡೋದು ಇದೇ ತರ ಮಾಡ್ತಾ ಇದ್ರು. ಅಮ್ಮನಿಗೆ ಹೆಲ್ತ್ ಅಪ್ಸೆಟ್. ಮಕ್ಳು ಈ ತರ ಡ್ರಿಂಕ್ ಮಾಡೋದಕ್ಕೆ ಯಾರು ಸೇರ್ತಾ ಇರ್ಲಿಲ್ಲ, 2 ಮಕ್ಳು. ಹಂಗಿದ್ದಾಗ ನಮಗ್ ಸ್ವಲ್ಪ ಬೇಜಾರಾಯ್ತು. ನಮ್ಮ ಮನೆಯವರು ಕರ್ಕೊಂಡ್ ಬಂದ್ರೆ ಎಲ್ಲಿ ಚೆನ್ನಾಗಿರ್ತಾರೆ, ಕರ್ಕೊಂಡ್ ಬರೋಣ, ಅವ್ರ ಬಿಟ್ಟ ಮೇಲೆ ಬೇಕಾದ್ರೆ ಮಕ್ಳು ಕರ್ಕೊಂಡ್ ಹೋಗ್ತಾರ ಅಂದ್ರೆ ನಮ್ಮ ಅಣ್ಣನ ಸಪೋರ್ಟ್ ಮಾಡಿದ್ರು ಸರ್, ಕರ್ಕೊಂಡ್ ಹೋಗ್ರಿ ಅಂತ ಹೇಳಿ. ಬರುದು ಹೋಗುದು ಮಾಡ್ತಾ ಇದ್ರು. ರೂಢಿ ಆದ್ಮೇಲೆ ನಾವು ಬಿಸ್ನೆಸ್ ಮಾಡಿದ್ವಲ್ಲ, ಶಾಪ್ ಇತ್ತು, ಟೈಮ್ ಪಾಸ್ ಆಗ್ತಿದೆ. ಇಲ್ಲಿ ಬಂದ್ಮೇಲೆ ಎಲ್ಲ ಚೆನ್ನಾಗಾದ್ರ. ಅಪ್ಪ ಏನೋ ಡ್ರಿಂಕ್ ಮಾಡ್ಲಿಲ್ಲ, ಏನೆಲ್ಲ ಚೆನ್ನಾಗಾದ್ರು ಸರ್ ಅವ್ರು. ಏನ್ ಬಿಸ್ನೆಸ್ ಮಾಡುದ್ರಿ? ನಮ್ದು ಅಂದ್ರೆ ಕಿರಾಣಿ ಶಾಪ್ ಮಾಡ್ಕೊಂಡಿದ್ವಿ ಸರ್ ನಾವು. ಅಂದ್ರೆ ದಿನಸಿ ಅಂಗಡಿ? ಕಿರಾಣಿ ಇದ್ದೆ ನಾನು ಮನೆಯಲ್ಲಿ, ನಾನೇ ನೋಡ್ಕೊಂಡು ಹೋಗ್ತಿದ್ದೆ ಸರ್. ಚೆನ್ನಾಗಿತ್ತು. ಅದ್ರಲ್ಲೇ ಸ್ವಲ್ಪ ಸಾಥ್ ಕೊಡ್ತಾ ಇದ್ರು. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಹುಡುಗರು 2 ಅಲ್ಲ ಸರ್, ನಮ್ ತಂಗಿದೊಂದು ನಮ್ದೊಂದು. ಅವ್ರ ಜಾಬ್ ಬೆಂಗಳೂರಲ್ಲಿ ಇದ್ರಲ್ಲ, ನಾನು 2 ಹುಡ್ರು, ನಂದು 3 ಮಂದಿ ಮಕ್ಕಳನ್ನ ಸಾಕೊಂತ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಮಕ್ಕಳು ನೋಡ್ಕೊಂತ. ಹೊರಗಡೆ ಜಾಬ್ಗೆ ಹೋದ್ರೆ ಆಗಲ್ಲ, ಮನೇಲಿರೋ ಅಂತ ನಾನು ಶಾಪ್ ಚಾಲೂ ಮಾಡಿದ್ದೆ ಸರ್. ಯಾರನ್ನೂ ಕೇಳಿದ್ದಿಲ್ಲ, ನಾನು ಶಾಪ್ ಚಾಲೂ ಮಾಡಿದ್ದೆ.
ನಡೀತಾ ಇತ್ತು ಸರ್. ಹ್ಮ್ ಅವ್ರು ಬಂದು ಅವಾಗ ಅವಾಗ ಹಂಗ ಬರೋದು ಮಾಡ್ತಾ ಇದ್ರು. ಆಮೇಲೆ ನಮ್ಮ ಮೈದ್ನ ತೀರ್ಕೊಂಡ್ಮೇಲೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಜಾಸ್ತಿ ನಮ್ಮ ಹತ್ರ ಉಳಿದ್ರು ಸರ್ ಅಪ್ಪ ಅಮ್ಮ. ಹ್ಮ್ ಅವ್ರು ಬಂದಾಗ ಅವ್ರದ್ದು ನಮ್ಮ ಮದುವೆ ಮಾಡಿದ ಸಾಲ ಅಲ್ಲಿದೆಲ್ಲ ಸಾಲಗಳು ಬಾಳ ಇದ್ವು ಸರ್ ಊರಲ್ಲಿ. ಅವರು ಹ್ಮ್ ಅವ್ರಿಗೆ ಯಾರು ಮಕ್ಕಳೆಲ್ಲ ದುಡೋದು ಹಿಂಗೆ ಯಾರು ಕೊಡ್ತಾ ಇರ್ಲಿಲ್ಲ. ಆಕ್ಚುಲಿ ಅವರೆಲ್ಲ ಮಕ್ಕಳು ಚೆನ್ನಾಗಿದ್ರು ಆದ್ರೆ ಯಾರು ಕೊಡ್ತಾ ಇರ್ಲಿಲ್ಲ. ಅವ್ರ ಪೇಮೆಂಟ್ ಇತ್ತಲ್ವಾ, ಗೌರ್ಮೆಂಟ್ ಪೇಮೆಂಟ್ ಅಂತ. ಅವ್ರ ಮದುವೆ ಆದ್ರೆ ಕಷ್ಟ ಅಲ್ಲ ಸರ್ ಎಲ್ಲಾರ್ದು ಮಕ್ಕಳನ್ನ ಮದುವೆ ಮಾಡಕ್ಕೆ. ಹ್ಮ್ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ರು, ಸಾಲ ಕೂಡ ಇದ್ವು. ಆದ್ರೂ ನಾವು ಸಾಲ ಪಾಲ ಏನು ಬೇಡ, ನೀವು ಚೆನ್ನಾಗಿದ್ರೆ ಸಾಕಂತ ಕರ್ಕೊಂಡ್ ಬಂದಿವಿ ಸರ್. ಅವ್ರನ್ನ ಕರ್ಕೊಂಡ್ ಬರೋದೇನು ಹ್ಮ್ ಕರ್ಕೊಂಡ್ ಬಂದ್ಮೇಲೆ ಎಲ್ಲಾರು ಅಪ್ಪ ಅಮ್ಮ ಚೆನ್ನಾಗಿದಾರೆ, ಎಲ್ಲ ನೀವು ಪುಣ್ಯ ಮಾಡಿದಿರಿ ಚೆನ್ನಾಗಿದಾರೆ ಅಂತಂದ್ ಎಲ್ಲಾರು ಸಪೋರ್ಟ್ ಮಾಡಿದ್ರು. ಬರೋದು ಹೋಗೋದು ಎಲ್ಲ ಚೆನ್ನಾಗ್ ಮಾಡಿದ್ರು ಸರ್ ಇವ್ರು ಅಣ್ಣ ತಮ್ಮಂದ್ರೆಲ್ಲ. ಯಾರು ಪುಣ್ಯ ಮಾಡಿದ್ದಾರೆ ಅಂತ ನೀವು ಪುಣ್ಯ ಮಾಡಿದೀರಾ ಅಂದ್ರೆ ನಿಮಗೆ ಹೇಳ್ತಿದ್ದಿದ್ದು? ನನಗೆ ಹೇಳ್ತಿದ್ವಿ ಸರ್. ಅಂದ್ರೆ ಅವ್ರನ್ನ ಕರ್ಕೊಂಡ್ ಬಂದಿರೋದಕ್ಕ? ಅವ್ರನ್ನ ಕರ್ಕೊಂಡ್ಬಂದು ಚಲೋ ಮಾಡಿದ್ರಿ ನೀವು, ಅವ್ರು ಡ್ರಿಂಕ್ ಮಾಡಕ್ ಬಿಡ್ತಿದ್ದಿಲ್ಲ. ಓಕೆ ಓಕೆ ಓಕೆ. ಸೊ ಅದು ಒಳ್ಳೆ ಕೆಲಸನೇ ಆಯ್ತು ಅನ್ನೋ ಅರ್ಥವನ್ನ ಹಂಗೆ ಹೇಳ್ತಿದ್ರು. ಹಂಗೆ ಹೇಳ್ತಾ ಇದ್ರು ಚೆನ್ನಾಗಾಯ್ತು ಅಂತ. ಅವ್ರ ಜವಾಬ್ದಾರಿಯಿಂದ ಕಚ್ಕೋತಾರಂತ ನಮಗ್ ಗೊತ್ತಿರ್ಲಿಲ್ಲ ಸರ್ ಅವಾಗ್ಲೇ. ಆಯ್ತು ಬಂದಿದಾರಲ್ಲಪ್ಪ ಹೋಗ್ಲಿ ಬಿಡಪ್ಪ ಅಮ್ಮನ ಸೇವೆ ಮಾಡಿ. ಅವ್ರಿಗೆ ಏಜ್ ಆಗಿದೆ ಸರ್ ಅವಾಗ್ಲೇ. ಊರಿಗೆ ಬಂದಾಗ 70 ವರ್ಷ, ಅಪ್ಪಗ 75 ವರ್ಷ ಅವಾಗ ಬಂದಾಗ, ಅಮ್ಮಗ 65 ವರ್ಷ ಬಂದಾಗ ನಾವು ಏಜ್ ಆಗಿದೆ. ಅವ್ರದ್ದು ಹೆಲ್ತ್ ಅಪ್ಸೆಟಸ್ ಹೆಲ್ತ್ ಕೂಡ ಅಪ್ಸೆಟಸ್ ತೋರಿಸ್ತಾ ಇದ್ವಿ. ಹಂಗೆ ಕರ್ಕೊಂಡ್ ಬಂದಿ ಸರ್. ಚೆನ್ನಾಗಿ ಇಟ್ಕೋಬೇಕಲ್ಲ ಯಾರು ಒಬ್ರು ಅಂತ ಕರ್ಕೊಂಡ್ ಬಂದಿ ಸರ್. ಕರ್ಕೊಂಡ್ ಬಂದ್ಮೇಲೆ ಅವರು ಎಲ್ಲ ಚೆನ್ನಾಗಿ ಈ ಕಡೆ ಇತ್ತಿತ್ಲಾಗ ಅವ್ರು ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ರು ಅಣ್ಣ ತಮ್ಮಂದ್ರೆಲ್ಲ. ಬರ್ತಾ ಬರ್ತಾ ಏನ್ ಮಾಡಿದ್ರು, ಹೆಲ್ತ್ ಅಪ್ಸೆಟ್ ಆದಾಗ ಹಾಸ್ಪಿಟಲ್ಗೆ ಇದ್ದಾಗ ಒಬ್ರು ಒಳ್ಳಿಲ್ಲ ಸರ್ ಯಾರು, ಅಣ್ಣ ಯಾರು. ನಮ್ಮ ಮನೆಯವ್ರು ಹೋಗ್ಲಿ ಬಿಡು ಬಂದ್ರೆ ಅಷ್ಟು ಬಿಟ್ರೆ ಅಷ್ಟು ನಾವ್ ಮಾಡೋಣ ಅಂತ ನಮ್ಮ ಮನೆಯವ್ರು ಚೆನ್ನಾಗಿದ್ರು ಸರ್. ಅವ್ರದ್ದು ಪೇಮೆಂಟ್ ಅವ್ರದೆಲ್ಲ ಸಾಲ ತೀರ್ಸಿದ್ರು ಸರ್. ಅಪ್ಪ ಅಮ್ಮ ಎಷ್ಟು ಮಾಡಿದ್ರು ಹೊಲ ಮೇಲೆ ಎಲ್ಲ. ಅವ್ರ ಹೊರಗಡೆ ಇರ್ಲಿಲ್ಲ ಸರ್, ಬ್ಯಾಂಕ್ ಲೋನ್ ಇದ್ದು. ಅವ್ರ ಪೇಮೆಂಟ್ ಎಲ್ಲ ಬರ್ತಿತ್ತಾ? ಇದು ಪೆನ್ಷನ್ ಬರ್ತಾ ಇತ್ತು ಸರ್. ಅದನ್ನ ಅವ್ರು ಏನ್ ಮಾಡ್ತಿದ್ರು? ಅವ್ರಲ್ಲಿ ಊರಲ್ಲಿ ಇದ್ದಾಗ ಉಳಿಸ್ತಾ ಇದ್ದೀವಿ ಸರ್. ಯಾಕಂದ್ರೆ ಮನೆಯಾಗ ಬಂದವ್ರದೆಲ್ಲ ಅಣ್ಣಂದ್ರೆ ಯಾರ್ದು ಸಹಾಯ ಇಲ್ಲ ಸರ್, ಇವ್ರದೇ ಎಲ್ಲ ಖರ್ಚು. ಪೆನ್ಷನ್ ಅವಾಗ ಅಂದ್ರೆ 2013 14ರಲ್ಲಿ ನಮ್ಮ ಹತ್ರ ಬಂದ್ರು. 14ರಲ್ಲಿ ಬಂದಾಗ 13,000 ಪೇಮೆಂಟ್ ಇತ್ತು ಸರ್ ಅವ್ರದ್ದು. 13,000 ಅಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಳಗ ಸರ್. ನಮ್ಮ ತಾಯಿ ಕಡೆಯಿಂದ ನಮ್ಮ ತಂದೆ ಕಡೆಯಿಂದ ಸಿಕ್ಕಾಪಟ್ಟೆ ಬಳಗ ಊರಲ್ಲಿ. ಅವ್ರು ಎಲ್ಲರಿಗೂ ಕೊಟ್ಟು ಬಿಡೋರು ಸರ್, ಖರ್ಚು ಮಾಡ್ಬಿಡೋರು. ಈಗ ಹೆಣ್ಣು ಮಕ್ಕಳಿಗೆಲ್ಲ 10 ತೊಲಿ ಬಂಗಾರ 1 ಲಕ್ಷ ಹಿಂಗೆ ಕೊಟ್ಟು ಮದುವೆ ಮಾಡಿದಾರೆ ಸರ್ ನಮಗೆ. ಬಟ್ ಇಲ್ಲಿ ನೀವು ಇರಿಸ್ಕೊಂಡಿರೋ ಕಾರಣಕ್ಕೆ ಇಲ್ಲಿಗೆ ಹಣ ಕೊಡ್ತಿರ್ಲಿಲ್ವಾ? ಇಸ್ಕೊಂಡಿಲ್ಲ ಸರ್ ಅವ್ರದ್ದು. ಅಲ್ಲ ಅವ್ರು ಕೊಡೋಕ್ ಬರ್ತಿರ್ಲಿಲ್ವಾ ಒಂದು ಸೌಜನ್ಯದಿಂದ? ಇಲ್ಲ ಸರ್, ನಮಗೆ ಏನು ದುಡ್ಡು ಕೊಟ್ಟಿಲ್ಲ. ಅಪ್ಪ ಅಮ್ಮ ದುಡ್ಡು ಇಸ್ಕೊಂಡಿಲ್ಲ ಸರ್ ನಾವು. ಅಲ್ಲ ಈಸ್ಕೊಂಡಿಲ್ಲ ಗೊತ್ತವಾ? ಪೆನ್ಷನ್ ಬರ್ತಿತ್ತಲ್ಲ ತಿಂಗಳ ಅದು ನಿಮ್ಮ ಮನೇಲಿ ಇದ್ರಲ್ವಾ ಅವರು? ನಮ್ಮ ಮನೇಲಿ ಬಂದಾಗ ಕೊಡ್ತಿದ್ರು ಸರ್. ಅಂದ್ರೆ ಕೊಡ್ತಾ ಇದ್ರಂದ್ರೆ ನಾವು ತೆಗಿತಾ ಇದ್ವಿ ಸರ್. ಅವ್ರದ್ದು ಪೆನ್ಷನ್ ತೆಗಿತಾ ಇರ್ಲಿಲ್ಲ ಸರ್ ನಾವು. ಸೊ ಅದು ಅಲ್ಲೇ ಇರ್ತಿತ್ತು? ಅಲ್ಲೇ ಇರ್ಲಿ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಈ ತರ ತೆಗೆದು. ಅವ್ರದ್ದು ಲೋನ್ ಎಲ್ಲ ಇತ್ತಲ್ಲ ಸರ್. ಲೋನ್ಗೆಲ್ಲ ಕಟ್ತಾ ಇದ್ವಿ. ಯಾಕಂದ್ರೆ ನಾವ್ ಇದೀವಲ್ವಾ ನೋಡ್ಕೋತೀವಿ ಅಂತ ಹೇಳಿ ಹಂಗೆ ಮಾಡಿದ್ವಿ ಸರ್. ಅಂಗಡಿ ಒಂದಿತ್ತು, ಅಂಗಡಿಯಲ್ಲಿ ಸಾಥ್ ಕೊಡ್ತಾ ಇದ್ರಲ್ವಾ ಬಿಸ್ನೆಸ್. ಅದು ನಮ್ಮ ಮನೆಯವ್ರದ್ದು ತಮ್ದು ಮಾಡಿದ್ದು ಅದೆಲ್ಲ ಆಗ್ತಾ ಇದ್ದಿಲ್ಲ ಮನೆಗೆಲ್ಲ. ನಾವು ಓನಾಗಿ ಬೆಳಿಲಿಕ್ಕೆ ಆಗ್ತಾ ಇದ್ವಿ. ಅಂಗಡಿಯಲ್ಲಿ ಬಿಸ್ನೆಸ್ ಹಂಗಲ್ಲೆಲ್ಲ ಅನ್ಕೊಂಡು ಚೆನ್ನಾಗಿದ್ವಿ ಸರ್. ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರದ್ದು ಲೋನ್ ಎಲ್ಲ ತೀರ್ಸಿದ್ವಿ ಅಪ್ಪ ಅಮ್ಮಂದೆಲ್ಲ. ಲೋನ್ ತೀರ್ಸುದ ಅಣ್ಣಂದ್ರೆ ಎಲ್ಲಾರು ಚೆನ್ನಾಗಿದ್ರು, ಬರ್ತಾ ಇದ್ರು ಹೋಗ್ತಾರೆ. ಲೋನ್ ತೀರಿದ್ಮೇಲೆ ಅವ್ರದ್ದು ಹಂಗ ಪೆನ್ಷನ್ ಅಲ್ಲ ಸರ್, ಹೆಚ್ಚಾಗ್ತಾ ಹೋಗುತ್ತೆ ಪೆನ್ಷನ್ ಹಂಗೆ. ಅವ್ರದ್ದು TAD ಅಂತ ಹೆಚ್ಚಾಗಿ ಇವಾಗ 50,000 ಇದೆ ಸರ್ ಅವ್ರದ್ದು ಸ್ಯಾಲ್ರಿ. 50,000 ಇದೆ. ಈಗ 2 ವರ್ಷದಿಂದ ಆಯ್ತು ಸರ್ ಅವ್ರ ಅಮೌಂಟ್ ನಾ ಬಳಸ್ತಾ ಇದ್ದಿದ್ದು. 2022 ಜನವರಿಯಿಂದ ಅವ್ರ ಅಮೌಂಟ್ ಅನ್ನ ನಾವು ಅವ್ರಿಗೆ ಅಂದ್ರೆ ಅವ್ರ ಖರ್ಚಿಗೆ ಮಾಡ್ಬಿಟ್ಟು ಎಷ್ಟಾಗುತ್ತೆ ಅಮೌಂಟ್ ನೀವು ಮಕ್ಳು ಸ್ಕೂಲ್ಗಾರ ಕಟ್ಕೊರಮ್ಮ ಇದಕ್ಕಾರ ಕಟ್ಕೊಡ್ರಿ ಅಂತ ಕೊಡ್ತಾ ಇದಾರೆ. ನಾನು ಆಕ್ಚುಲಿ ಅದು ಬಳಸ್ಬಾರ್ದು ಅನ್ನೋದೊಂದು ಬೇಜಾರಿದೆ, ಅದು ಒಂದು. ಆಮೇಲೆ ಅಣ್ಣಂದಿರಿಗೂ ಸಾಕಷ್ಟು ಕೊಟ್ಟಿದ್ದಾರೆ ಇಲ್ಲಿ ಬಂದ್ಮೇಲೆ. ನಮ್ಮ ಹತ್ರ ಇದ್ದ ಮೇಲೆನ ಸಾಕಷ್ಟು ಅವ್ರು ಬರೋದು ನೋಡ್ಕೊಳತಾ ಇಲ್ಲ ಸರ್. ಒಟ್ಟ ಯಾರು ಬಂದು ನೋಡ್ಕೊಳ್ತಾ ಇಲ್ಲ ಯಾರನ್ನು. ಅವ್ರಿಗೆ ಆರಾಮಿಲ್ಲ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಆಗಿದ್ರು ನಾವೇ ಹೋಗ್ತೀವಿ, ನಾವೇ ನೋಡ್ಕೊಂಡ್ ಬರ್ತೀವಿ. ಯಾವ್ದು ತೊಂದರೆ ಇರ್ಲಿಲ್ಲ ಸರ್. ನಮ್ಮ ಮನೆಯವರು ಇದ್ರು. ಇವಾಗ ನಮ್ಮ ಮನೆಯವರು ಮೊನ್ನೆ ಅವ್ರಿಗೆ ಇದೇ ತರ ಸರ್ ಕಾರ್ಡಿಯಾಕ್ ಅಟ್ಯಾಕ್ ಆಗಿ ಎಕ್ಕಿ 4 ತಿಂಗಳು ಆಯ್ತು ಸರ್. ಎಕ್ಸ್ಪೈರ್ಡ್ ಆಯ್ತು ಸರ್. 4 ತಿಂಗಳು ಆಯ್ತು. 4 ತಿಂಗಳ? 4 ಎಲ್ಲ ಹೆಂಗೆ ಅಂದ್ರೆ ಇಲ್ಲೆಲ್ಲ ಬೆಳಗ್ಗೆ ಅಮಾವಾಸ್ಯೆ ಸರ್, ಶಿವರಾತ್ರಿ ಅಮಾವಾಸ್ಯೆ ಇತ್ತಲ್ಲ, ಬೆಳಿಗ್ಗೆ ಎಲ್ಲ ಆಕ್ಟಿವ್ ಆಗಿದಾರ. ಎಲ್ಲ ಗಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು
ಮನೇಲಿ ಬಂದು ಕೊಬ್ಬರಿ ಚೂರು ತಿಂದು ನೀರ್ ಕುಡ್ದಿದ್ದಾರೆ, ಹಣ್ಣು ಹೆಚ್ಚಿಕೊಟ್ಟಿದ್ದಾರೆ ತಿನ್ರಿ ಅಂತ ನಮ್ಗೆಲ್ಲ. ನಾವು ಹೋಳಿಗೆ ಮಾಡೋಣ ಒಬ್ಬಟ್ಟು ಮಾಡೋಣ ಅಂತ ಮಾಡ್ಕೊಂತ ರೆಡಿ ಮಾಡ್ತಾ ಇದ್ವಿ. ಮಕ್ಳ ಜೊತೆ ಎಲ್ಲ ಮಾತಾಡಿ ಒಂದ್ 10 ನಿಮಿಷ ಬಂದ್ ಕುಂತಾರ ಸರ್ ಕಾಟದ ಸರ್ ರೂಮಲ್ಲಿ. ಅದು 10 ನಿಮಿಷದಲ್ಲೇ ಕಾರ್ಡಿಯಾಕ್ ಅಟ್ಯಾಕ್. BP ಲೋ ಅಂತ ಒಬ್ರು ಅಂತಾರೆ, ಕಾರ್ಡಿಯಾಕ್ ಅಟ್ಯಾಕ್ ಅಂತಾರೆ, ಗೊತ್ತಿಲ್ಲ ಸರ್. 10 ನಿಮಿಷ ಸರ್. ಬಟ್ ಅವರು ಮನೇಲಿ, ನೀವು ಮನೇಲಿ ಇದ್ರಾ? ಅಷ್ಟ್ರು ಮನೇಲಿ ಇದೆ ಸರ್, ಅಪ್ಪ ಅಮ್ಮ ನಮ್ಮ ಮಗಳು ಒಬ್ಳು BE ಓದ್ತಾರೆ. ಹೋದ್ರಾ? ಏನ್ ಅಂದ್ರೆ ಅವ್ರ ರೂಮ್ಗೆ ಹೋದ್ರ ಅವರು? ಇಲ್ಲೇ ರೂಮಲ್ಲೇ ಮಲಗ್ತಾ ಇದ್ರು ಸರ್, ಯಾವಾಗ್ಲೂ ರೂಮಲ್ಲೇ ರೆಸ್ಟ್ ಮಾಡ್ತಾ ಇದ್ರು. ಇಲ್ಲೇ ರೂಮ್ ಇರ್ತದೆ ಸರ್. ಓಕೆ, ನೀವೆಲ್ಲ ಒಂದ್ ಕಡೆ ಇದ್ರಿ, ಅವರು ಎಲ್ಲರಿಗೂ ಕಾಯಿ ಚೂರ್ ಕೊಟ್ಬಿಟ್ಟು ರೂಮ್ ಕಾಯಿ ಚೂರ್ ಎಲ್ಲರಿಗೂ ಕೊಟ್ಟಿಲ್ಲ ಸರ್, ತಾವೊಬ್ರೇ ತಗೊಂಡ್ರು. ಟಿಫನ್ ಮಾಡಿ ಅಂದ್ವಿ, ಎಲ್ಲ ದೇವಸ್ಥಾನದಲ್ಲಿ ಮಾಡಿದೀನಿ ಅಂತ ಫೋನಲ್ಲಿ ಮಾತಾಡ್ಕೊಂತ ಬಂದ್ರು ಸರ್. ಮಾತಾಡ್ಕೊಂತ ಬಂದು ಸ್ವಲ್ಪ ಯಾವಾಗ್ಲೂ ಅವ್ರು ಬಂದ್ರೆ ರೂಮಲ್ಲಿ ಸ್ವಲ್ಪ ಅಡ್ಡ ಆಗ್ತಿರ್ತಾರೆ ಸರ್, ಯಾವಾಗ್ಲೂ ಸ್ವಲ್ಪ ಅಡ್ಡಾಗಿ ಮಲ್ಕೊಂಡಲ್ಲೇ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಅವ್ರಿಗೆ ಮಾತಾಡೋದು ಕೇಳಿಸ್ತಾ ಸರ್. ಕಿಚನ್ ರೂಮ್ ಇಲ್ಲೇ ಇದೆ, ರೆಸ್ಟ್ ಮಾಡ್ತಾ ಇರ್ತಾರೆ ಬಿಡು, ಬೆಳಗ್ಗೆ ಬೇಗ ಎದ್ದಾರಲ್ಲ ಅನ್ಕೊಂಡು ಆಕ್ಟಿವಿಟಿ ಇದ್ರು ಸರ್. ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಮನೇಲಿ, ನಮ್ ಕೆಲಸದಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಎಷ್ಟು ನನ್ ಮದುವೆ ಆಗಿ 23 ವರ್ಷ ಆಯ್ತು, ಅವಾಗಿಂದ ಅಷ್ಟೇ ಆಕ್ಟಿವಿಟಿ ಇದಾರೆ ಸರ್. ಒಂದಿನೂ ಅವ್ರು ಬೇಜಾರಂತ ಕುಂತಿಲ್ಲ ಮನೆಯಲ್ಲಿ. ಯಾವ ತರದಿಂದ ಏನಾಗಿದೆ ಅಂತಾನು ಹೇಳಿಲ್ಲ ನನ್ ಮುಂದೆ, ಏನಾಗಿದೆ ಅಂತಾನು ಹೇಳಿಲ್ಲ ಸರ್. ಆಕ್ಟಿವ್ನೆಸ್ ಅಲ್ಲಿ ಏನಾದ್ರೂ ಬದಲಾವಣೆ ಇತ್ತ ಕಳೆದ ವಾರದಲ್ಲಿ? ಅಂದ್ರೆ ಜಾಸ್ತಿ ಪದೇ ಪದೇ ಬಂದ್ ಮುಂದೆ ಕುಂದಿರ್ತಾ ಇದ್ರು ಸರ್, ಅದು ಒಂದ್ ಬದಲಾವಣೆ ಇತ್ತು. ಪದೇ ಪದೇ ನೋಡ್ತಾ ಇದ್ರು, ಏನಕ್ಕಂತ ಗೊತ್ತಾಗಲ್ಲ. ಆಮೇಲೆ ಏನಾದ್ರು ಮಾತಿಗೊಮ್ಮೆ ನಾನು ಸಾಯ್ಬೇಕು ಇರ್ಬಾರ್ದು ಅಂತಿದ್ರು. ಯಾಕಂದ್ರೆ ಆರಾಮಾಗಿರ್ತಿ ಸತ್ತೋದ್ರೆ ಇಲ್ಲಿ ಏನೈತಿ ಪ್ರಪಂಚದಾಗ ಅಂತಿದ್ರು ಸರ್. ಅಂದ್ರೆ ಬೇಜಾರಾಗಿ ಅಂತಿದ್ರು, ಸುಮ್ನೆ ಕ್ಯಾಶುವಲ್ ಆಗಿ ಅಂತಿದ್ರು? ಬೇಜಾರಾಗಿ ಅಂತಿದ್ದಿಲ್ಲ ಸರ್. ಕೆಲಸ ಅಂದ್ರೆ ಕೆಲಸ ಅಂತಿದ್ರು, ಕೆಲಸದಲ್ಲಿ ಬೇಜಾರಾಗ್ಬಿಡುತ್ತೆ, ಕೆಲಸನ ಬಿಟ್ಬಿಡ್ಬೇಕಂತಿದ್ರು. ಬಿಟ್ಟು ಬಿಡ್ರಿ ನಾನು ದಿನಲ್ಲ ಅಂತಿದ್ದೆ. ನಾನು ಕೆಲಸದಲ್ಲಿ ಒತ್ತಡ ಪ್ರೆಷರ್ ಆಗ್ತೈತೆ ಅಂತ ಸರ್ ಅವ್ರಿಗೆ ಹೇಳ್ಸಿರ್ಲಿಲ್ಲ. ಬಿಟ್ಟು ಬಿಡ್ರಿ ಅಂತಿದ್ದೆ ನಾನು. ಅಂದ್ರೆ ಇಲ್ಲ ಕೆಲಸ ಬಿಟ್ಟು ನಾನೇನ್ ಮಾಡೋದು, ಹೆಂಗಾದ್ರೂ ನಮ್ಗೆ ಸಾಕಷ್ಟು ಕುಂತಿಲ್ಲ ಮನೆಯಲ್ಲಿ, ಬಿಸ್ನೆಸ್ ಮಾಡ್ತಾ ಇದೀವಿ, ಖಾಲಿ ಇಲ್ಲ, ಏನಕ್ ಬೇಕು ನಮ್ಗೆ ಎಷ್ಟೆಲ್ಲ ಗಳಿಸಿದಿರಲ್ಲ ಅಂದ್ರೆ ಇಲ್ಲ ಆರಾಮಾಗಿ ಇರುತ್ತನ ದುಡಿಬೇಕಂತಿದ್ರು. ಒಂದೊಂದ್ಸತ ಇದ್ರೆ ಹೆವಿ ಏನಿಲ್ಲ ಕೆಲಸ ಆರಾಮ್ ಅಂತಿದ್ರು ಸರ್. ಅದು ಕೆಲ್ಸದ ಒತ್ತಡನು ಮನೆಯಿಂದ ಅಂಕರ್ ಏನು ಪ್ರೆಷರ್ ಇರ್ಲಿಲ್ಲ ಸರ್. ಮನೆಯಿಂದ ಅಂದ್ರೆ ಪ್ರೆಷರ್ ಅಂದ್ರೆ ಏನು ಕೊಟ್ಟಿಲ್ಲ. ಏನ್ ಮಾತಾಡಿದ್ರವ ಅವ್ರು? ಅವತ್ ಹಂಗೆ ಕುಂತಿದ್ರು ಸರ್. ನನಗೆಲ್ಲ ಚಕ್ಲಿ ಮಕ್ಕಳಿಗೆ ಸ್ವೀಟ್ ಮಾಡಿ, ನನ್ ಮಗಳು ಬೆಂಗಳೂರಲ್ಲಿ ಇದಾಳ ಸರ್, BE ಓದ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ಸ್ವೀಟ್ ಮಾಡು, ಊರಿಗೆ ಹೋಗೋಣ, ಅಮ್ಮನಿಗೆ ಒಂದ್ ಸ್ವಲ್ಪ ಸ್ವೀಟ್ ಮಾಡಿ ತಗೊಂಡ್ ಹೋಗೋಣ ಊರಿಗೆ ಅಂದ್ರೆ ಆಯ್ತು. ಮಂಗಳವಾರ ದಿನ ಊರಿಗೆ ಹೋಗೋರಿದ್ವಿ ಸರ್, ಸಂಡೇ ಇತ್ತು. ಆಯ್ತು ಮಾಡೋಣ ಅಂದಿ. ಎಲ್ಲ ನಮಗೆಲ್ಲ ಹಿಟ್ಟು ಕಲಿಸ್ಲಿಕ್ಕೆ ತಾವೇ ಅಡಿಗೆ ಮನೇಲಿ ಹೆಲ್ಪ್ ಮಾಡ್ತಾ ಇದ್ರು ಸರ್. ಕೊಟ್ಟು ಹೋಗಿದಾರೆ, ಗುಡಿಯಿಂದ ಬಂದು ಕೊಟ್ಟು ಫೋನಲ್ಲಿ ಮಾತಾಡಿ ಕ್ಯಾಶುವಲ್ ಖುಷಿಯಾಗಿದಾರೆ ಸರ್. ಹಿಂಗ್ ಇದಾರೆ ಸರ್. ಬಂದು BP ಲೋ ಆಗಿದೇನಿಲ್ಲ ಗೊತ್ತಿಲ್ಲ. 5 ನಿಮಿಷದಲ್ಲಿ ಮಗ ಮಾತಾಡ್ಸಿದಾನೆ. 5 ನಿಮಿಷದಲ್ಲಿ ನಮ್ಮ ತಮ್ಮನ ಮಗ ಇದ್ದಾನೆ ನಮ್ಮ ಹತ್ರ. ಅಪ್ಪಾಜಿ ಟಿಫನ್ ಅಂದ್ರೆ ಇಲ್ಲಪ್ಪ ಮಾಡಿದೀನಿ ಅಂತ ಹೇಳಿದಾನೆ. ಅವ್ನು ಹೊರಗಡೆ ಬಂದಿದ್ದಾನೆ, ವಾಪಸ್ ಒಳಗ ಯಾಕೋ ಬಾಗಿಲು ತೆಗೆದ್ರ ಹಿಂಗ ಹಂಗಾತ ಮಲಗಿದ್ದಾರೆ, ಯಾಕಂತ ಗೊತ್ತಿಲ್ಲ. 5 ನಿಮಿಷ ಸರ್. ಬಟ್ ಹಾಗೆ ಎಷ್ಟು ಹೊತ್ತಾದ್ಮೇಲೆ ನೋಡಿದ್ರು ಅಥವಾ ನಿಮಗೆ ಗೊತ್ತಾಯ್ತು? ಇಲ್ಲ ಸರ್, ಅವಾಗ 5 ನಿಮಿಷ ನಾವು ನೋಡಿಲ್ಲ ಸರ್. 5 ನಿಮಿಷದಲ್ಲಿ ಬಂದ್ವಿ. ಹಿಂಗ ನಮ್ಮ ಮಗಳು ನೋಡಿಲ್ಲ ಸರ್. ಮಗಳ ನೋಡಿದ ಫಸ್ಟ್, ಸಣ್ಣ ಮಗಳು. ಪಪ್ಪ ಹಿಂಗ್ಯಾಕ್ ಮಲ್ಕೊಂಡಾರ ಮಮ್ಮಿ ಅಂತಂದ್ರ ರೂಮಲ್ಲಿ ಬರ್ತೀವಿ ಸರ್, ಚಾರ್ಜ್ ಮೊಬೈಲ್ ಚಾರ್ಜ್ ಹಾಕಕ್ ಬಂದ್ರ ನೋಡ್ರಿ ಹಿಂಗ್ಯಾಕ್ ಮಲ್ಕೊಂಡಾರ ಅಂದ್ರ. ಅಂದ ತಕ್ಷಣ ಅವ್ರು ಹಿಂಗ್ಯಾಕ್ ಮಲ್ಕೊಂಡಾರ ಅಂದ ನಾನು ಹಿಂಗೆ ನನ್ ಮುಂದೆ ಹೇಳಿಲ್ಲ, ಸುಮ್ನೆ ಹೇಳ್ತೀಯ ಇವಾಗ ಹಣ್ಣು ಹೆಚ್ಚಿಟ್ಟಿದಾರೆ ತಿನ್ನು ಅಂದ. ಆಕಿ ಹಣ್ಣು ಅವ್ರ ಅಪ್ಪಾಜಿ ಹೆಚ್ಚಿಟ್ಟಿದ ಹಣ್ಣು ತಿಂತಾ ಇದ್ದಾಳೆ. ಇಲ್ಲಿ ಬಂದು ನಾನು ನೋಡ್ತಾ ಇದ್ದೀನಿ, ನೀರು ಉಗ್ಗಿದೆಲ್ಲ ಮಾಡಿದ್ವಿ, ಏನ್ ಹಾಕಲಿಲ್ಲ ಸರ್, ಸ್ಪಾಟ್ ಅಲ್ಲೇ ಇದಾಗ್ತದೆ ಸರ್. ಬಟ್ ಇವ್ರ ತಮ್ಮ ಕೂಡ ಹಂಗೆ ಆಗಿತ್ತು? ಹಾ ಸರ್, ತಮ್ಮವನ್ನು ರಾತ್ರಿ 11:30 ಗಂಟೆಗೆ ಸರ್ ಮಲ್ಕೊಂಡಿದ್ದಾನೆ. ಅವ್ನು ಸ್ವಲ್ಪ ಗೊರ್ಕಿ ಹೊಡೆದಂಗ್ ಶಬ್ದ ಆಯ್ತಂತ ಸರ್ ಅವಂತು. ಇವ್ರದ್ದು ಏನಿಲ್ಲ ಸರ್. ನಮ್ಮ ಅಪ್ಪನು ಅಲ್ಲೇ ಇದ್ರು ಸರ್, ಬೆಂಗಳೂರಲ್ಲೇ ಹೋಗಿದ್ರು ಅವತ್ತು ಕೂಡ. ಅಪ್ಪ ನಮ್ಮ ಅಪ್ಪಾಜಿ ರಜೆ ಇತ್ತು ಅಂತ. ಹಿಸ್ಟ್ರಿ ಇದೆಯಾ ಈ ಹಿಂದೆ ಯಾರಿಗಾದ್ರೂ? ನಮ್ಮ ಮಾಮರು ಕೂಡ ಹಂಗೆ ತೀರ್ಕೊಂಡು. ಅದೆಲ್ಲ ಕುಟುಂಬ ಹಂಗೆ ಬಂದ್ಬಿಡುತ್ತವ ಅದು ಸರ್. ಅದು ನಮ್ಮ ಮಾಮರು ಕೂಡ ನಮ್ಮ ಮದುವೆ ಆಗಿ 1 8 ತಿಂಗಳಾಗಿತ್ತು ಸರ್. ಮಲ್ಕೊಂಡೆಲ್ಲ ರಾತ್ರಿ 4 ಗಂಟೆಗೆ ಮಲ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ಭಜನೆ ಮಾಡಿ ಬಂದು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಎಬ್ಸಿದ್ರೆ ಯಾವಾಗ ಹೋಗಿದೆ ಗೊತ್ತಿಲ್ಲ ಸರ್. ಅವತ್ ನಾವ್ ಮನೇಲಿ ಇದ್ದಕ್ಕೆ 5 ನಿಮಿಷದಲ್ಲೇ ನೋಡಿದ್ ಸರ್. ಇಲ್ಲಾಂದ್ರೆ ನಾವು ಮಧ್ಯಾಹ್ನ ಊಟಕ್ಕೆ ಎಬ್ಬಿಸ್ತಾ ಇದ್ವಿ ನಮ್ಮ ಮನೆಯವ್ರನ್ನ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಿಮ್ಗೆ ಎಷ್ಟು ಜನವ ಮಕ್ಕಳು? 2 ಮಕ್ಕಳು ಸರ್. 2 ಮಕ್ಕಳು. 2 ಹೆಣ್ಮಕ್ಳೇನಾ? 2 ಹೆಣ್ಮಕ್ಳು. ಈಶ್ವರ. ಈ ತರ ಇದೆ ಸರ್. ಆಮೇಲೆ ಅಣ್ಣಂದ್ರೆ ಇವಾಗ ಯಾರು ಸಪೋರ್ಟ್ ಅಂದ್ರೆ ಏನು ನಾನಿದ್ದೀನಮ್ಮ ನಾ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾ ಇಲ್ಲ.
ಆಮೇಲೆ ಅವ್ರು ಹೇಳೋದೇನ್ ಬೇಡ ಸರ್, ನಮ್ದು ದೊಡ್ಡ ಕುಟುಂಬ ಅಲ್ಲ, ನಮ್ಮ ಮನೇಲಿ ಕೂಡ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅದು ಒಂದು. ಆಮೇಲೆ ಹಿಂಗಾಗಿದೆ ಅಂದ್ಮೇಲೆ ಒಬ್ರಾದ್ರೂ ಬಂದು ಹಿಂಗಿದಾರ ಅಣ್ಣನ ಮಕ್ಕಳು ಅಣ್ಣ ಹೆಂಡ್ತಿ ಅಂತ ಒಬ್ರು ನೋಡಿಲ್ಲ ಸರ್. ಚೆನ್ನಾಗಿದ್ವಿ ನಾವ್ ಇದ್ದಾಗ ಎಲ್ಲಾರು ಕರ್ಕೊಂಡ್ ಬರ್ತಾ ಇದ್ವಿ, ಹೆಣ್ಣು ಮಕ್ಕಳಿಗೆ ಎಲ್ಲ ಮನೆಗೆ ಹೋಗ್ತಾ ಇದ್ವಿ, ಕೊಡ್ತಾ ಇದ್ವಿ, ಬೇಕಂದಾಗ ಅಮೌಂಟ್ ಕೊಡ್ತಾ ಇದ್ವಿ, ಎಲ್ಲ ನೋಡ್ತಾ ಇದ್ವಿ. ಆದ್ರೆ ಇವ್ರು ಇದಾಗ್ಯಾರಂದ್ಮೇಲೆ ಒಬ್ರು ಬಂದಿಲ್ಲ ಸರ್ ಇನ್ನವರೆಗೆ ಅದ್ರ ಇಲ್ಲಿಗೆ. ಅಂದ್ರೆ ಮೊದಲಿನಷ್ಟು ಬರೋದು ಹೋಗೋದು, ಆಪ್ತತೆ ಕೊಡೋದು ತಗೊಳ್ಳೋದು ಕಡಿಮೆ ಆಗಿದೆ ಅಂತ ಅಲ್ಲ, ನಾವು ಕೊಡ್ತೀವಿ ಸರ್. ನನ್ನ ಮನಸ್ಸಲ್ಲಿ ಹೇಳಿ ಬಂದಿದ್ದೀನಿ ಬರ್ಬೇಕಾದ್ರೆ ನಮ್ಮ ಅತ್ತೆ ಇದಾರೆ, ಅವ್ರ ಮಗ ಇಲ್ಲ ಅಂತ ತಿಳ್ಕೊಬಿಡ್ರೆ, ಮೊಮ್ಮಕ್ಳು ಇದಾರೆ, ನಿಮ್ಗೆ ಏನ್ ಬೇಕಾದ್ರೆ ಯಾವತ್ನಾಗ ಬೇಕಾದ್ರೆ ಕೇಳಿ ನಾನು ಕೊಡ್ತೀನಿ, ಯಾಕಂದ್ರೆ ಏನ್ ಕಮ್ಮಿ ಆಗಿಲ್ಲ. ಎಲ್ಲ ನಮ್ಮ ಹೆಂಡ್ರ ಮಕ್ಕಳಿಗೆ ನಾನು ಕೂಡ ಇಬ್ರು ಸೇರಿ ನಾವು ಮಾಡ್ಕೊಂಡಿದ್ವಿ, ಒಂದ್ ಸಂಪತ್ತು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಬಂದಿದ್ದೀನಿ ಸರ್. ಅಷ್ಟು ದುಃಖದಲ್ಲಿದ್ರು ಕೂಡ ಹೇಳಿ ಬಂದಿದ್ದೀನಿ ನಾನು ಅಷ್ಟು ಹೇಳಿ ಬಂದಿದ್ದೀನಿ ಅಂದ್ರು ಯಾರು ಇನ್ನೂವರೆಗೆ ಬಂದಿಲ್ಲ. ಇಬ್ರು ಇದಾರಲ್ವಾ, ಅಷ್ಟು ಜೀವ ಇದ್ರು, ಜೀವಕ್ ಜೀವ ಕೊಡುವಂಗಿದ್ರು. ನಾನಿದ್ದೀನಮ್ಮ ಚಿಂತೆ ಮಾಡ್ಬೇಡ ಅಂತ ಇಬ್ರು ಬಾಯಿಂದ ಒಂದ್ ಮಾತು ಬಂದಿಲ್ಲ. ಆದ್ರೆ ಬಂದ್ ಹೋದ್ರು ಸರ್, ಇಲ್ಲ ಅಂತಲ್ಲ, ಬಂದ್ ಹೋದ್ರು. ಆಮೇಲೆ ಅಪ್ಪ ಹೇಳ್ತಾರ, ನಮ್ಮ ಅಪ್ಪ ಇದಾರಲ್ರ ಈಗ, ಅವ್ರು ಹೇಳ್ತಾರ, ನೀವ್ ಯಾರ ಅಣ್ಣ ತಮ್ಮಂದ್ರ ನೋಡಲ್ಲ, ಅಣ್ಣ ತಮ್ಮಂದ್ರ ಯಾರು ಬೇಕಾಗಿಲ್ಲ ನಿಮಗ, ಪ್ರತಿಯೊಂದಕ್ಕೂ ಅವ್ರನ್ನ ಕರಿ ಅಂತಾರ ಸರ್. ಕರಿಯಕ್ ಆಗತ್ತಾ ಸರ್? ಅಂದ್ರೆ ನಿಮ್ಮ ಅಣ್ಣನನ್ನ ಕರಿ ಅಂತ? ನಮ್ಮ ಅಣ್ಣ ಅತ್ತಿಗೆ ತಾಯಿ ಮತ್ ನಿಮ್ಮ ಮನೇಲೆ ಇದ್ದಾರಾ? ಅಪ್ಪ ಅಮ್ಮ ನಮ್ಮ ಮನೇಲಿ ಇದಾರೆ ಸರ್. ಓಕೆ, ಈಗ ನೀವು ಅಪ್ಪ ಅಮ್ಮ, ಒಂದು ಮಗಳು ಬೆಂಗಳೂರಲ್ಲಿ ಇದ್ದಾಳ? ಒಂದ್ ಮಗಳು ಬೆಂಗಳೂರಲ್ಲಿ ಇದ್ದಾಳೆ, ನಮ್ ತಂಗಿ ಇದಾಳ್ರಿ ಇಲ್ಲೇ. ನಿನ್ ಮನೇಲಿ ತಂಗಿನೂ ಕೂಡೇ ಇದೀವಿ ನಾವು. ಕೂಡೇ ಇದೀವಿ, ನಮ್ ತಂಗಿ ಇಲ್ಲೇ ಟ್ರಾನ್ಸ್ಫರ್ ತಗೊಂಡ್ ಬಂದ್ವಲ್ರಿ, ಇಲ್ಲೇ ಇದೀವಿ, ನಮ್ಮ ಹತ್ರ ಇದಾರೆ. ಓಕೆ, ಅವ್ರದ್ದು ಆಸ್ತಿ ಎಲ್ಲ ಇದೆ? ಅವ್ರದ್ದು ಮನೆ, ಅವ್ರದೇ ಮನೆ ಸರ್ ಇಲ್ಲಿರೋದು. ನಾವು ಇನ್ನೊಂದು ಊರಲ್ಲಿ ಕಟ್ಟಿದೀವಿ, ಅಲ್ಲಿ 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಮನೆ ಕಟ್ಟಿದ್ದೀವಿ ಸರ್. ನಮ್ಮ ಮನೆಯವ್ರ ನಡುವೆ ಹೊಂದಾಣಿಕೆ ಇದೆಯಾ? ಎಲ್ಲ ಹೊಂದಾಣಿಕೆ ಇದೆ ಸರ್, ಮನೆಯಲ್ಲಿ ಯಾವ್ದು ತೊಂದರೆ ಇಲ್ಲ, ಚೆನ್ನಾಗಿದೆ ಸರ್. ಓಕೆ, ಬಟ್ ಈಗ ಸ್ವಲ್ಪ ನೋವೇನು ಅಂದ್ರೆ, ಇದಾದ್ಮೇಲೆ ನಿನ್ನ ಗಂಡನ ಅಣ್ಣ ತಮ್ಮಂದಿರು ಯಾಕೋ ಸ್ವಲ್ಪ ದೂರ ಆಗ್ಬಿಟ್ರು, ಅಥವಾ ಈ ಸಮಯದಲ್ಲಿ ಗೌರವಾನ್ವಿತವಾಗಿ ನಡೆಸ್ಕೊಳ್ಳಿಲ್ಲ ಅಂತ? ಸರ್ ಆಮೇಲೆ ಬರ್ತಾನ ಒಬ್ಬವನಿದಾನ್ರಿ, ಅವನು ಸ್ವಲ್ಪ ದುಡ್ಡು ಬೇಕಾದ್ರೆ ಕೊಡ್ರಿ ಅಂದ, ಕೊಟ್ಟಿದೀವಿ ಸರ್. ಮೊನ್ನೆ ಕೂಡ ಹೋಗ್ಲಿ ಏನೋ ಬಿತ್ತಿಲಕ್ಕಂದ್ರೆ ಕೊಟ್ಟಿದೀವಿ. ಆಮೇಲೆ ಅವ್ನ್ ದುಡ್ಡು ಬೇಕಂದಾಗ ಅಷ್ಟೇ ಕೇಳ್ತಾರ. ಅವ್ನ ಸ್ವಭಾವ ಸ್ವಲ್ಪ ಚಲೋ. ಇನ್ನ ಇಬ್ರು ಏನದಾರ, ಇನ್ನ 3 ಜನ ಏನು ಉಪಯೋಗ ಇಲ್ಲ ಸರ್ ಅವರು. ಆದ್ರೆ ಯಾವತ್ತು ನಾನು ಯಾರ ಹತ್ರ ಕೈ ಚಾಚಲ್ಲ ಸರ್, ಯಾಕಂದ್ರೆ ನಮ್ಮ ಮನೆಯವ್ರು ಯಾವತ್ತು ಕೈ ಚಾಚಬೇಡ, ನಿಮ್ದು ಎಷ್ಟು ಬರ್ತ ಅಷ್ಟಲ್ಲೇ ಸ್ವಾಭಿಮಾನದಿಂದ ಬದುಕೈತಿ ಸರ್. ಇವತ್ತು ನಮ್ಗೆ ಏನ್ ಕಮ್ಮಿ ಆಗಿಲ್ಲ, ಮಾಡ್ಕೊಂಡಿದ್ದಾರೆ ಸರ್ ಸಾಕಷ್ಟು. ಅವ್ರು ಮಾಡಿಟ್ಟೋಗಿದ್ದಾರೆ, CF ಎಲ್ಲ ಮಾಡಿಟ್ಟಿದ್ದಾರೆ, ಯಾವತ್ತು ಕಳೆದಿಲ್ಲ ಸರ್. ಸಾಲನೂ ಮಾಡಿಲ್ಲ ಸರ್ ಯಾವತ್ತು. ಆಮೇಲೆ ನಮ್ಮ ಮಗಳನ್ನ ಒಬ್ಬಕ್ಕೆ ಓದಿಸ್ತಾ ಇದ್ವಿ. ಈಗ ನಮ್ ತಂಗಿ ಮಗ ಒಂದು, ನನ್ ಮಗಳೊಂದು ಇವಾಗ 10th ಮುಗಿತ್ ಸರ್ ಮೊನ್ನೆ. ಹಾಸ್ಟೆಲ್ ಹಾಕಿದ್ವಿ ಸರ್ ನಾವು. ದೂರ ಮನೆಯಲ್ಲಿದ್ರು ಓದಕ್ಕಾಗಲ್ಲ, ಅಜ್ಜ ಅಮ್ಮ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಹಾಸ್ಟೆಲ್ ಹಾಕಿದ್ವಿ ಸರ್. ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ ಸರ್ ಫಸ್ಟ್ ಇಯರ್. ಇಬ್ರು ಮಕ್ಳಿಗೂ ಎಷ್ಟು ವರ್ಷನವ? ಈಗ 16 ವರ್ಷ ಸರ್. 15 ತುಂಬಿ 16 ವರ್ಷ ಸರ್. ಯಾರಿಗೆ? ಬೆಂಗಳೂರಲ್ಲಿ ಇರೋಳ್ಗ? ಇಲ್ಲಿ ಬೆಂಗಳೂರಲ್ಲಿರೋರಿಗೆ 21 ವರ್ಷ ಮುಗೀತು ಸರ್. ಜೂನ್ಗೆ 22ರಲ್ಲಿ ಇದೆ ಸರ್. BA ಫೈನಲ್. ಏನ್ ಸರ್? ಓಕೆ ಓಕೆ, ಅಂದ್ರೆ ಇಬ್ರು ದೊಡ್ಡವರೇ? ಒಬ್ಬೇಕಿ ದೊಡ್ಡಕ್ಕೆ ಸರ್, ಒಬ್ಬೇಕಿ ಬೆಂಗಳೂರಲ್ಲಿ ಇರೋಕೆ ದೊಡ್ಡಕ್ಕೆ, ಇಂಜಿನಿಯರ್ ಫೈನಲ್ ಇಯರ್ ಇವಾಗ. ಇನ್ನೊಬ್ಳು ಸಣ್ಣ ಹುಡುಗ ಸರ್, 10th ಮುಗೀತ್ರಿ ಇವಾಗ ಹಾಕಿದ್ದು. ಅಲ್ಲ, ಒಟ್ಟಿನಲ್ಲಿ ಇಬ್ರಿಗೂ ಅದು ಸರಿ ತಪ್ಪು ಅರ್ಥ ಆಗೋ ಸಮಯ. ಸರ್ ಅರ್ಥ ಆಗುತ್ತೆ ಸರ್, ತಿಳುವಳಿಕೆ ಇದೆ ಸರ್. ದೊಡ್ಡಕ್ಕೆ ತಂದೆ ತೀರು ಹೋಗಿದ್ ವಿಚಾರ ಈ ಚಿಕ್ಕವಳಿಗೆ ಸ್ಪಷ್ಟವಾಗಿ ನೆನಪಿದ್ಯಾ? ಸರ್ ಇಲ್ಲೇ ಇದ್ಲಲ್ಲ, ಆಕೆನ ನೋಡಿದ್ ಸರ್. ಓಹೋ, 4 ಅವಳೇ ನೋಡಿದ್ಲ್ವಾ? ಸರ್ ಅವಳೇ ನೋಡಿದ್ ಸರ್, ಮನೆಯಲ್ಲೇ ಇದ್ಲಲ್ಲ. ಎಲ್ರು ಮನೇಲಿ ಇದ್ವಿ ಸರ್. ಅವತ್ತು ಹಬ್ಬ ಅಲ್ಲ, ಶಿವರಾತ್ರಿ. ಇರ್ಲಿ ತಾಯಿ, ಬಟ್ ಈಗ ನೀವು ನಿಮ್ಮ 2 ಮನೆ ಅಲ್ಲಿ ಕಟ್ಟಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ಅಲ್ಲಿ ಯಾಕಿಲ್ಲ ನೀವು? ಅಲ್ಲೇ ನಾವು ಅಂದ್ರೆ ಮಕ್ಕಳ ಎಜುಕೇಶನ್ ಸಲುವಾಗಿ ಇಲ್ಲಿ ಸಿಟಿಗೆ ಬಂದ್ವಿ ಸರ್ ನಾವು. ಓಕೆ ಓಕೆ. ಮಕ್ಕಳ ಎಜುಕೇಶನ್ ಸಿಟಿಗೆ ಬಂದಾಗ ಅಲ್ಲಿ ಬಾಡಿಗೆ ಕೊಟ್ಟಿ ಸರ್. ಆಮೇಲೆ ಇಲ್ಲಿ ಬಂದ್ಮೇಲೆ ಬಾಡಿಗೆ ಮನೆಯಲ್ಲೇ ಇದ್ವಿ. ಆಮೇಲೆ ನಮ್ಮ ಮನೆಯವರು LIC ದುಡ್ಡು ಅದು ಇದು ಬರ್ತಾ ಇದೆ, ಮನೆ ಕಟ್ಟಿಬಿಡೋಣ ಅಂತಂದು ಸ್ವಲ್ಪ ಮನೆ ಕಟ್ಟಿದ್ವಿ ಸರ್. ಮನೆ ಕಟ್ಟಿ ಅದು ಸಾಲ ಕೂಡ ಇತ್ತು, ಅದು ಮನೆ LIC ಬಂದು ಕ್ಲೈಮ್ ಆತು, ಸಾಲ ಕೂಡ ಮುಟ್ಸಿದ್ವಿ ಸರ್. ಅದು ಯಾವ್ದು ಸಮಸ್ಯೆ ಇಲ್ಲ. ಅದು ಯಾವ್ದು ದೊಡ್ಡ ಮನೆ ಕಟ್ಟಿದ್ವಿ ಸರ್ ನಾವು. ಇಲ್ಲಿ ಮನೆ ಮೇಲೆ 2 ಬಾಡಿಗೆ ಕೊಟ್ಟಿದೀವಿ. ಕೆಳಗಡೆ ದೊಡ್ಡದಿದೆ, ನಾವೆಲ್ಲರೂ ವಾಸ ಮಾಡಕ್ಕೆ 8 ಜನ ವಾಸ ಮಾಡ್ಬೋದು ಸರ್. ಕೆಳಗಡೆ ಇದೀವಿ, ಆರಾಮಿದೀವಿ ಸರ್, ಯಾವ್ದು ತೊಂದರೆ ಇಲ್ಲ. ನಿಮ್ಮ ಆದಾಯದ ಮೂಲ ಏನು? ನನ್ನ ಆದಾಯದ ಮೂಲ ಅಂದ್ರೆ ನಮ್ ತಂಗಿ ಗೌರ್ಮೆಂಟ್ ಜಾಬ್ ಇದೆ. ಓಕೆ, ಅದ್ ನಿನ್ ತಂಗಿ ಬದುಕಾಯ್ತು. ನಿನ್ನ ಈಗ ನನ್ನ ಬದುಕು ಮನೆ ಬಾಡಿಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊ. ನಿನ್ ತಂಗಿ ಜೊತೆ ಇದ್ದೀರಾ, ಫೈನ್, ಪರಸ್ಪರ ಸ್ಪಂದಿಸ್ತೀರಾ. ಬಟ್ ಮೂಲ ವಿಚಾರ ನೋಡ್ತಾ ಹೋದಾಗ ನಿಮ್ಮಿಬ್ಬರದು ಒಂದು ಪ್ರತ್ಯೇಕವಾದ ಬದುಕು, ಹೌದಲ್ಲವಾ?
ಹೌದೌದು ಸರ್, ಹೌದು ಆತ್ಮೀಯತೆ ಇರಲಿ, ಅದು ಓಕೆ. ಹೌದೌದು. ಬಟ್ ಈ ಚೆನ್ನಾಗಿದ್ದವರು ಗಂಡ ತೀರು ಹೋದ ಮೇಲೆ ಇದ್ದಕ್ಕಿದ್ದಂಗೆ ಹಂಗಾದ್ರು ಸಂಬಂಧಗಳು ಹಾಗೆ ಯಾವಾಗ ಹೆಂಗ್ ಟರ್ನ್ ಆಗ್ತಾವೋ ಗೊತ್ತಿಲ್ಲ. ಒಂದು ಹುಟ್ಟು ಮತ್ತೆ ಒಂದು ಸಾವು, ಅಂದ್ರೆ ಹುಟ್ಟೋರು ಹುಟ್ಟಿರು, ಸತ್ತವ್ರು ಸತ್ರು, ಆದ್ರೆ ಬದುಕಿರೋರು ಏನೇನೋ ಬದಲಾಗ್ಬಿಡ್ತಾರೆ. ಹೌದು ಸರ್. ಆ ಜನನ ಮತ್ತೆ ಮರಣ ಏನೇನೋ ಮಾಡಿಸ್ಬಿಡುತ್ತೆ ಸಂಬಂಧಗಳ ನಡುವೆ. ಬಟ್ ನಾನು ಕೇಳಿದ್ದು, ನೀನು ಮತ್ತೆ 3 ಜನ ಅಥವಾ 2 ಮಕ್ಕಳಿದ್ದಾರೆ, ನಿನ್ನ ತಂದೆ ತಾಯಿ ಆಯ್ತು, ಅದು ಇಬ್ಬರಿಗೂ ಸೇರಿದ್ದು, ತಂಗಿಗೂ ನಿನಗೂ ಆಯ್ತು. ನಿನ್ನ ಆದಾಯ ಮೂಲ ಏನು? ಈಗ ಗಂಡ ನೀನೇನಾದ್ರೂ ಕೆಲಸ ಮಾಡ್ತೀಯಾ ಅಥವಾ ಸರ್? ಕೆಲಸ ಮಾಡ್ತಾ ಇದ್ದೀನಿ ಸರ್. ಬಿಸ್ನೆಸ್ ಅಂದ್ರೆ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ, ಕ್ಲಾಸಸ್ ಹೇಳ್ತಾ ಇದ್ದೀನಿ. ಮೊದ್ಲಿಂದ ಇತ್ತು ಸರ್ ಅದು ಕ್ಲಾಸಸ್ ಹೇಳೋದು, ಬಿಸ್ನೆಸ್. ತಿಂಗಳಿಗೆ ಏನಿಲ್ಲ ಅಂದ್ರೆ 10,000 15ರಿಂದ 20,000 ದುಡಿತಾ ಇದ್ದೀನಿ. ಆಯ್ತು. ಅಂದ್ರೆ ನಿನ್ನ ತಂದೆ ತಂಗಿ ಇವ್ರು ಯಾರ ಬೆಂಬಲ ಅಥವಾ ಹಣ ಇಲ್ಲದೆ ಹೋದ್ರು ನಿನಗೆ ನಿನ್ನ ಮಗಳನ್ನ ಸಾಕೋ ಶಕ್ತಿ ಇದೆ? ಇದೆ ಸರ್. ಒಳ್ಳೇದವ. ಮತ್ತೆ ಇನ್ನೊಂದು, ನೀನು ಗಂಡ ತೀರು ಹೋದ ಮೇಲೆ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಮನೆಗೆ ಬರಬೇಕಾದ್ರೆ ನೀವು ಕೇಳಿ ನಾನು ಕೊಡ್ತೀನಿ, ಅದು ನೀನು ಒಳ್ಳೆತನ ಹೌದು. ಬಟ್ ಮನೆಯ ಮುಖ್ಯ ದ್ವಾರ ಅಥವಾ ಮನೆಯ ಮುಖ್ಯ ಆಧಾರ ಸ್ತಂಭ ಒಂಚೂರು ಯಾಕೋ ಭಗವಂತ ಕಿತ್ಕೊಂಡ್ಬಿಟ್ಟ ಅಂದಾಗ ನೀನು ಸ್ವಲ್ಪ ಕೊಡೋದು ತಗೊಳ್ಳೋದ್ರಲ್ಲಿ ನೀನು ಇನ್ನೊಂಚೂರು ಕಟ್ನಿಟ್ಟಾಗಬೇಕು. ಈಗ ತಮ್ಮ ಯಾರೋ ಬಂದು ಕೇಳ್ತಾರೆ, ಅಣ್ಣ ಇದ್ದಾಗ ಹೆಂಗೆ ಕೇಳ್ತಿದ್ರು ಈಗಲೂ ಹಂಗೆ ಕೇಳ್ತಾರೆ. ಆದರೆ ನೀನು ಇನ್ನೂ ಜವಾಬ್ದಾರಿ ಇನ್ನೂ ಮುಗಿದಿಲ್ಲವ. ಇಲ್ಲಿಂದ ನಿಜವಾದ ಮಕ್ಕಳು ಮದುವೆ ಅಂತ ಹಿಡ್ದು ಈ ಒಂಟಿ ಹೆಣ್ಣಾಗಿ ಆ್ಯಕ್ಚುಲಿ ನಿಜವಾದ ಬದುಕು ಇಲ್ಲಿಂದ ಶುರು ನಿಂದು. ಯಾಕಂದ್ರೆ ನಿನಗೆ ನೆನಪು ಮಾಡ್ತಾ ಇದ್ದೀನಿ, ನಿನಗೆಲ್ಲವನ್ನು ನಿಭಾಯಿಸೋ ಶಕ್ತಿ ಇದೆ. ಭಗವಂತ ಈಗ ಎಲ್ಲವನ್ನು ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ, ಸರಿ. ಕೊಟ್ಟವನಿಗೆ ಕಿತ್ಕೊಳ್ಳೋದು ತುಂಬ ಸಮಯ ಬೇಕಿಲ್ಲ, ಹೌದಲ್ಲವಾ? ಕಿತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಕಾಪಾಡಿಕೊಳ್ಬೇಕು. ಇವತ್ತು ನೋಡಿ, ಇಲ್ಲ ಕೋಟಿ 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 ಇರೋ ಶ್ರೀಮಂತರು ಕೂಡ ₹1 ಕೊಡ್ಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಯಾಕೆ? ಅವ್ರು ಹಾಗೆ ನೋಡಿದ್ರೆ ತಗೊಳ್ರು ಅಂತ ಕೊಡ್ಬೋದು. ಯಾಕಂದ್ರೆ ಇರುವುದು ಖಾಲಿ ಆಗ್ಲಿಕ್ಕೆ ತುಂಬಾ ಸಮಯ ಬೇಕಿಲ್ಲ. ಮಡಿಕೆ ಮಾಡೋದು ಕಷ್ಟ ಅಥವಾ ಸಮಯ ಬೇಕು, ಒಡೆದಾಕ್ಲಿಕ್ಕೆ ಸಮಯ ಬೇಕಿಲ್ಲ, ಹೌದಲ್ಲ? ನೀನ್ 2 ಹೆಣ್ಮಕ್ಳು ತಾಯಿಯಾಗಿ ನೀನು ಸಮಾಜದಲ್ಲಿ ಒಂಟಿ ಹೆಣ್ಣಿನ ರೀತಿ ಬದುಕಬೇಕಾಗಿರೋಳಾಗಿ ನಿನ್ನ ತಂಗಿ, ನಿನ್ನ ತಂದೆ ತಾಯಿ, ಇದು ಓಕೆ. ಬಟ್ ನಿನ್ನ ಗಂಡನ ಅಣ್ಣ ತಮ್ಮಂದಿದ್ದೇನಿದೆಯಲ್ಲ, ವ್ಯವಹಾರ ತರ ಇಟ್ಕೋ. ಯಾಕಂದ್ರೆ ಸಂಬಂಧಗಳಲ್ಲಿ ಹಣದಿಂದ ಕೆಟ್ಟು ಹೋಗ್ಬಿಡ್ತಾವವ. ಈಗ ನಿನ್ ಗಂಡ ಇದ್ದಾಗ ಅದನ್ನ ಹೇಗೆ ನಿಭಾಯಿಸ್ತಾ ಇದ್ರು ಗೊತ್ತಿಲ್ಲ, ಬಟ್ ನೀನೊಂದು ಹೆಣ್ಣು ಮಗಳಾಗ ಅದು ಕಷ್ಟ. ಯಾಕಂದ್ರೆ ಆ ಕಾರಣಕ್ಕೆ ಇರೋ ಸಂಬಂಧಗಳೆಲ್ಲ ಇರೋ ನಮ್ಮವರು ಅನ್ಸ್ಕೊಂಡವರೆಲ್ಲ ಮೂಗ್ ಮೂರ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದ್ರೆ ಕೊಟ್ಟಿದ್ದೀಯ, ಕೇಳಿದ್ರೆ ನೀನ್ ಕೆಟ್ಟವಳಾಗ್ಬಿಡ್ತೀಯ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಇದೊಂದು ದೊಡ್ಡ ಪಾಠ. 2ನೇದು ನೋಡ್ತಾ, ಇದೊಂದು ಆಧ್ಯಾತ್ಮಿಕ ವಿಚಾರ. ಈ ಮಲಗಿದ್ರು, ಹೀಗೆ ಮಾತಾಡ್ತಾ ಇದ್ರು, ಮತ್ತೆ ಕಾಲನ ಕರೆ ಬಂತು, ಅವ್ರು ಹೊರಟು ಬಿಟ್ರು. ಈಗ ಈ ತರ ಎಷ್ಟೊಂದು 5 ನಿಮಿಷ ದೇವಸ್ಥಾನಕ್ಕೆ ಹೋಗ್ಬಂದು 5 ಮನೇಲಿ ಕುಂತು ಮಾತಾಡ್ಬಿಟ್ಟು ನಮ್ಗೆ ಇಷ್ಟೊಂದೇ ಯಾಕೆ ಈ ತರ ಕಷ್ಟ ಬಂತು ಅಂತ ಅದೇ ಅರ್ಥ ಆಗ್ತಿಲ್ಲ ಸರ್. ಏನವ ಕೇಳಿಸ್ತಾ ಇಲ್ಲ. ಇಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗ್ಬಂದು ದೇವಸ್ಥಾನದಲ್ಲಿ ದೇವರಿಗೆ ಆದ್ರೂ ಕರುಣೆ ಬರ್ಲಿಲ್ವಾ ಅಂತ ಅಷ್ಟೇ. ನೋಡವ್ವ, ನಿನಗೊಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ನೀನು ನಿನ್ನ ಮಕ್ಕಳು ಅಥವಾ ಲೋಕದಲ್ಲಿರೋ ಯಾವುದೇ ಮನುಷ್ಯರು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಮನುಷ್ಯ ಅವನ ಪೂರ್ವ ಜನ್ಮದ ಅಥವಾ ಹಿಂದಿನ ಜನ್ಮದ ಒಂದಷ್ಟು ಪಾಪ ಪುಣ್ಯಗಳನ್ನು ಹೊತ್ತು ಯಾವುದೋ ಸೇವೆಯನ್ನು ಸ್ವೀಕರಿಸಬೇಕಾಗಿದೆ, ಮತ್ತು ಯಾರಿಗೋ ಋಣ ತೀರಿಸಬೇಕಾಗಿದೆ. ಅಂದರೆ ಋಣ ಪಡ್ಕೊಳ್ಬೇಕಾಗಿದೆ ಅಥವಾ ಋಣ ತೀರಿಸಬೇಕಾಗಿದೆ, ಏನೋ ಒಂದಷ್ಟು ಬುತ್ತಿ ಒತ್ಕೊಂಡು ಬಂದಿರ್ತಾನೆ. ವಿಚಿತ್ರ ಅಂದ್ರೆ ನಮಗದು ಗೊತ್ತಾಗಲ್ಲ, ನಾಳೆನೇ ನಾಡಿದ್ದು ಅಂತ. ಈಗ ಅದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ. ಒಬ್ರು ಬಹಳ ಒಳ್ಳೆ ಫ್ಯಾಮಿಲಿ, ಬೆಟ್ಟದ ತುದಿಯಲ್ಲಿ ಒಂದು ಮನೆ ಮಾಡಿಕೊಂಡು ಗಂಡ ಹೆಂಡತಿ ಮಗು ವಾಸವಾಗಿದ್ರು. ಗಂಡ ಏನೋ ಕಾರಣಕ್ಕೆ ತೀರ್ಕೊಂಡ್ಬಿಟ್ಟ. ಇದ್ದಿದ್ದೊಂದು ಮಗು, ಆ ಮಗುವನ್ನು ನೋಡಿಕೊಂಡು ಈ ಹೆಂಡತಿ ಚೆನ್ನಾಗಿ ಬಾಳ್ತಾ ಇದ್ಲು.
ಹಾಗೆ ಬಾಳ್ತಾ ಇದ್ದ ಮಗು ಇದಕ್ಕಿದ್ದ ಹಾಗೆ ಜ್ವರ ಬಂದ್ಬಿಡ್ತು. ಆಗಿನ ಕಾಲದಲ್ಲಿ ಭಾಳ ಹಿಂದೆ ಜ್ವರ ಬಂತು. ಜ್ವರದ ಕಾರಣಕ್ಕೆ ಮಗು ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರು ನೋಡಿದ್ರು, ಏನು ಪ್ರಯತ್ನ ಮಾಡಿದ್ರು ಮಗುವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕ್ಷಮಿಸು ತಾಯಿ, ನಿನ್ನ ಮಗ ತೀರ್ಕೊಂಡ್ಬಿಟ್ಟ. ಆ ತಾಯಿಗೆ ಎದೆ ಹೊಡೆದೋದಂಗಾಯ್ತು. ಅಯ್ಯೋ, ಇದ್ದೊಬ್ಬ ಮಗ ಹೋಗ್ಬಿಟ್ನಾ, ಅಯ್ಯೋ ಡಾಕ್ಟ್ರೇ, ಏನು ಕಾರಣಕ್ಕೆ ನನ್ನ ಮಗ ಸತ್ತು ಹೋದ, ನಾನೇನು ತಪ್ಪು ಮಾಡಿದೆ? ನೋಡು ತಾಯಿ, ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ಅಂತ ಅಲ್ಲ, ಜ್ವರದಿಂದ ನಿನ್ನ ಮಗ ಸತ್ತು ಹೋದ. ಜ್ವರ ಅಂದರೆ ಏನು ಅಂದ್ಲು. ಏನಿಲ್ಲವಾ, ಅದೊಂದು ಕಣ್ಣಿಗೆ ಕಾಣದ ಒಂದು ಕ್ರಿಮಿ, ಅದು ನಿನ್ನ ಮಗನನ್ನು ಬಲಿ ಪಡ್ಕೊಂಡು ಬಿಡ್ತು. ಅಯ್ಯೋ, ಕಣ್ಣಿಗೆ ಕಾಣದ ಒಂದು ಕ್ರಿಮಿ ನನ್ನ ಮಗನನ್ನು ಬಲಿ ಪಡ್ಕೊಂಡು ಬಿಡ್ತಾ ಅಂತ ಭಾಳ ದುಃಖಕ್ಕೊಳಗಾದ್ಲು. ಆಗ ಒಬ್ಬ ಯಾರೋ ನಮ್ಮಂಥವ್ರು ಅವರು ಸನ್ಯಾಸಿಗಳು ಹೋದರು ಆ ತಾಯಿಗೆ ಸಮಾಧಾನ ಮಾಡಲಿಕ್ಕೆ. ಸಮಾಧಾನ ಮಾಡ್ಕೊಳ್ಳವ, ಏನು ಭಗವಂತನ ಇಚ್ಛೆ ಆಗೋಯ್ತು. ಆ ತಾಯಿ ಆ ಗುರುವಿನ ಪಾದ ಹಿಡ್ಕೊಂಡು, ಅಯ್ಯೋ ನನ್ನ ಮಗ ಕಿತ್ಕೊಂಡ್ಬಿಟ್ಟ ಭಗವಂತ, ಯಾಕೆ ನನ್ನ ಮಗ ಸತ್ತು ಹೋದ? ಆ ಗುರುಗಳು ಹೇಳ್ತಾರೆ, ನೋಡು ತಾಯಿ, ಭಗವಂತನ ಇಚ್ಛೆ, ಏನೂ ಮಾಡ್ಲಿಕ್ಕಾಗಲ್ಲ, ಕಳಿಸಿದವನು ಕರ್ಕೊಂಡಿದ್ದಾನೆ, ನೀವು ಅಳೋದ್ರಲ್ಲಿ ಅರ್ಥ ಇಲ್ಲ, ಸಮಾಧಾನ ಮಾಡ್ಕೊಳ್ಳವ. ಆ ಭಗವಂತ ಎಲ್ಲಿದ್ದಾನೆ ಹೇಳಿ, ನಾನು ಅವನ ಕಾಲಿಗೆ ಬಿದ್ದಾದರೂ ಸರಿ, ನನ್ನ ರಕ್ತವನ್ನು ಹರಿಸಿ ಆದರೂ ಸರಿ ನನ್ನ ಮಗನನ್ನು ಬದುಕಿಸ್ಕೊಂಡು ಬರ್ತೀನಿ ಅಂತ. ಇಲ್ಲ ತಾಯಿ, ಭಗವಂತ ಕಾಣುವುದಿಲ್ಲ, ಅವನು ಎಲ್ಲ ಕಡೆ ಇದ್ದಾನೆ, ಅವನು ಎಲ್ಲ ಸ್ಥಳದಲ್ಲೂ ಇದ್ದಾನೆ, ಸರ್ವಾಂತರ್ಯಾಮಿ, ಸರ್ವಶಕ್ತ, ಅವನು ಬಹಳ ದೈತ್ಯ. ಆಗ ಇವಳಿಗೊಂದು ಡೌಟ್ ಬಂತು. ಡಾಕ್ಟರ್ ಹೇಳಿದ್ರು ಒಂದು ಚಿಕ್ಕ ಕ್ರಿಮಿ ನಿನ್ನ ಮಗನ ಪ್ರಾಣವನ್ನು ಕಿತ್ತುಕೊಳ್ತು ಅಂತ. ಅಂದ್ರೆ ಅಷ್ಟು ದೊಡ್ಡ ಭಗವಂತನ ಮಾತನ್ನ ಒಂದು ಚಿಕ್ಕ ಕ್ರಿಮಿ ಕೇಳಿ ನನ್ನ ಮಗನನ್ನು ಕೊಂದು ಬಿಡ್ತಾ. ಅಂದ್ರೆ ಮಗನ ಸಾವು ಅಷ್ಟೊತ್ತಿಗೆ ಆಗಬೇಕಿತ್ತು, ಅದಕ್ಕೆ ಕಾರಣ ಒಂದು ಬೇಕಿತ್ತಲ್ಲ, ಅದಕ್ಕೆ ಜ್ವರ ಅನ್ನೋದು ಒಂದು ಕಾರಣ, ಅದಕ್ಕೆ ಕ್ರಿಮಿ ಅನ್ನೋದು ಒಂದು ಕಾರಣ. ಈ ಕ್ರಿಮಿ ಭಗವಂತನ ಮಾತು ಕೇಳಿ ನನ್ನ ಮಗನ ಪ್ರಾಣವನ್ನ ಕಿತ್ತುಕೊಂಡು ಬಿಡ್ತಾ. ಈಗ ಆಕೆಗೊಂದು ಸ್ಪಷ್ಟತೆ ಸಿಗುತ್ತೆ. ಈ ನಾವು ಜ್ವರವನ್ನು ಬೈಬೇಕಾ, ಇಲ್ಲ ಭಗವಂತನನ್ನು ಬೈಬೇಕಾ? ಈಗ ನೀನು ಸುಮ್ಮನೆ ಯೋಚನೆ ಮಾಡು. ಯಾರೋ ಒಬ್ಬ ವ್ಯಕ್ತಿಗೆ ಹಾವು ಕಡಿದು ಬಿಟ್ಟಿದೆ, ಅವನೇ ಒಬ್ಬನೇ ಮಗ, ತಾಯಿ ಬಿದ್ದು ಬಿದ್ದು ಅಳ್ತಾ ಇದ್ದಾಳೆ, ಮಗು ಸತ್ತು ಹೋದ, ಇರೋನೊಬ್ಬ ಮಗ ಸತ್ತು ಹೋದ ಅಂತ. ಒಂದು ಹಂತ ಆದಮೇಲೆ ಬಿಡು, ಭಗವಂತ ಕರ್ಕೊಂಡ, ಏನು ಮಾಡ್ಲಿಕ್ಕಾಗಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಅಂದ ಮಾತ್ರಕ್ಕೆ ನಾನಿದ್ದಷ್ಟುಗಳಿಗೆ ಅವನಿರಬೇಕು ಅಂತ ಏನಿಲ್ಲ, ಅವನದೇ ಆಯಸ್ಸು ಬೇಗ ಮುಗೀತು, ಹೋದ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನಿದ್ಲು. ಆದರೆ ಹಾವು ಕಚ್ಚಿದ್ದನ್ನು ಒಬ್ಬ ಬೇಟೆಗಾರ ನೋಡಿದ್ದ. ಆ ಹಾವನ್ನು ಹಿಡ್ಕೊಂಡು ಆ ಅಜ್ಜಿ ಹತ್ರ ಬಂದ. ನೋಡಜ್ಜಿ, ನಿನ್ನ ಮಗನನ್ನು ಕಚ್ಚಿ ಕೊಂದ ಹಾವು ಇದೆ, ಇದನ್ನು ಏನು ಮಾಡ್ಲಿ ಹೇಳು, ಕತ್ತರಿಸಿ ಬಿಸಾಕಲ್ಲ ಅಂದ. ಅಜ್ಜಿ ಹೇಳಿದ್ಲು, ಅಯ್ಯೋ ಮಗ, ಆ ಹಾವಿಂದೇನು ತಪ್ಪಿದೆ, ನನ್ನ ಮಗನ ಆಯಸ್ಸಿದ್ದಿದ್ದೇ ಅಷ್ಟು, ಭಗವಂತ ಕರ್ಕೊಂಡ, ಪಾಪ ಆ ಹಾವನ್ನು ಬಿಟ್ಬಿಡು ಸುಮ್ಮನೆ ಎಂದು. ಏನಜ್ಜಿ ಹಿಂಗೆ ಹೇಳ್ತಾ ಇದೀಯಾ? ಹೀಗೆ ಅಜ್ಜಿ ಬೇಟೆಗಾರನ ನಡುವೆ ಮಾತು ನಡಿಬೇಕಾದ್ರೆ ಹಾವು ಮಾತಾಡ್ಲಿಕ್ಕೆ ಶುರು ಮಾಡಿತು. ಅಯ್ಯೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನಗೆ ಕಚ್ಚು ಅಂತ ಹೇಳಿದ್ದು ನಿನ್ನ ಮಗನ ಕರ್ಮ. ಆಗ ಕರ್ಮ ಬಂತಂತೆ. ಕರ್ಮ ಹೇಳ್ತು, ಅಯ್ಯೋ ನಂದೇನು ತಪ್ಪಿಲ್ಲ, ಈ ಸಮಯಕ್ಕೆ ಹಾವಿಗೆ ಕಚ್ಚಲಿಕ್ಕೆ ಹೇಳು ಅಂತ ಹೇಳಿದ್ದು ಕಾಲ. ಅಲ್ಲಿಗೆ ಕಾಲ ಬತ್ತಂತೆ. ಅಯ್ಯೋ ನಂದೇನು ತಪ್ಪಿಲ್ಲ, ಈ ಸಮಯಕ್ಕೆ ನನಗೆ ಕಚ್ಚು ಅಥವಾ ಅವನಿಗೆ ಕಚ್ಚುವುದಕ್ಕೆ ಹೇಳು ಅಂತ ನಾನು ಕರ್ಮ ಕೇಳಲಿಕ್ಕೆ ನನಗೆ ಹೇಳಿದ್ದು ಯಾರು ಅಂದರೆ ಭಗವಂತ ಅಂತ. ಈಗ ಯಾರನ್ನು ಕೇಳೋದು ನಾವು? ಅಂದರೆ ಇದು ನಿನ್ನ ಸಮಾಧಾನ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನನ್ನ ಕತೆ ಆದರೂ ನಿನ್ನ ಕತೆ ಆದರೂ ಯಾರ ಕತೆ ಆದರೂ ಸತ್ಯ ಏನಂದರೆ, ನಮ್ಮ ಜನನ ಒಂದು ಡೇಟ್ ಆಫ್ ಬರ್ತ್ ಅಂತ ಇದೆ, ಬಟ್ ಡೆತ್ತದು ಅಂದರೆ ಸಾವಿನದ್ದು ಅಂತ ಇದೆಯಲ್ಲವ, ಇದು ನಿಗೂಢವಾಗಿರೋ ಕಾರಣಕ್ಕೆ ಮನುಷ್ಯ ಇನ್ನೂ ಸ್ವಲ್ಪ ಅಹಂಕಾರ ಇಲ್ಲದೇನೆ ವರ್ತಿಸ್ತಾ ಇದ್ದಾನೆ. ಇಲ್ಲ ಇವತ್ತೇ ಅಂತಲೇ ಗೊತ್ತಾಗಿದ್ರೆ ಒಂದೋ ಅತ್ಯಂತ ದುಃಖದಲ್ಲಿ ಬದುಕ್ತಾ ಇದ್ದ, ಇಲ್ಲ ಅಂದರೆ ಮೆರಿತಾ ಇದ್ದ, ಓ ನಾನು ಇನ್ನೂ 100 ವರ್ಷ ಬದುಕ್ತೀನಿ, ನನಗೆ ಯಾರು ಏನೂ ಮಾಡಲ್ಲ ಅಂತ. ಹೌದಲ್ಲ? ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ನಿನಗೆ ಯಾರಾದರೂ ಬಂದು ಸುಮ್ಮನೆ ಯೋಚನೆ ಮಾಡುವ, ನಿನ್ನ ಸಾವು ನೀನಿರೋದು, ಈಗ ನಾನೇ ಒಬ್ಬ ಗುರುವಾಗಿ ಹೇಳ್ತಾ ಇದ್ದೀನಿ, ನೋಡವ ನಿನ್ನ ಸಾವು ಇನ್ನು 7 ದಿನದೊಳಗಡೆ ನಡೆಯುತ್ತೆ ಅಂದರೆ ನೀನು ಈ 7 ದಿನದಲ್ಲಿ ಅಬ್ಬಬ್ಬಾ ಅಂದರೆ ಎಲ್ಲರನ್ನೂ ಭೇಟಿ ಆಗ್ತೀಯ, ಸಂಬಂಧಿಕರನ್ನೆಲ್ಲ ಮಾತಾಡಿಸ್ತೀಯ, ಪ್ರೀತಿಯಿಂದ ಶತ್ರುಗಳನ್ನೂ ಮಾತಾಡಿಸ್ತೀಯ, ಅದನ್ನು ಬಿಟ್ಟು ದ್ವೇಷ ಕಟ್ಕೊಂಡು ಜಗಳ ಮಾಡ್ಕೊಂಡು ಕೂತ್ಕೊಳ್ತೀಯ. ಬದುಕುವುದೇ 7 ದಿನ ಅಂದಾಗ ಜಗಳ ಮಾಡ್ಲಿಕ್ಕೆ ಕಾರಣ ಇಲ್ಲ. ಹೌದಲ್ಲ? ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಮುಗಿಯುವ ಸಮಯ ಅಥವಾ ನಮ್ಮ ಸಮಯ ಇನ್ನೆಷ್ಟಿದೆಯೋ ಯಾರಿಗೂ ಗೊತ್ತಿಲ್ಲ.
ಈ ಸಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವಿಚಾರ ಹೇಳ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೋ, ನೀನು ದೇವರನ್ನು ಪೂಜಿಸಿ ದೇವರಿಗೆ ಹರಕೆ ಹೊತ್ತು ಮನೆ ದೇವರಿಗೆ ನೀನೇನೇ ಪೂಜೆ ಪುನಸ್ಕಾರ ಮಾಡಿ ಪ್ರತಿ ವಾರ ತಪ್ಪದೆ ನೀನು ತುಪ್ಪದ ದೀಪ ಹಚ್ಚಿದ್ರು ಕೂಡ ಹಾ ಸರ್. ಭಗವಂತ ಅಥವಾ ಮನೆ ದೇವರು ನನ್ನ ಕರ್ಮ ಕಡ್ಡ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಬ್ಬಬ್ಬಾ ಅಂದರೆ ನಿನ್ನ ನೋವನ್ನು ಒಂಚೂರು ಮುಂದಕ್ಕೆ ಹಾಕಬಹುದೇ ಹೊರತು, ಈಗ ಮನೆ ದೇವರುಗಳೆಲ್ಲ ನಿಮ್ಮ ಪಾಪವನ್ನು ಕಡಿಮೆ ಮಾಡೋಂಗಿದ್ದಿದ್ರೆ ಈ ಜಗತ್ತಲ್ಲಿ ಕೆಟ್ಟದ್ದು ಇರ್ತಾನೆ ಇರಲಿಲ್ವಲ್ಲವಾ? ಹಾ ಸರ್. ನೀನು ಇವತ್ತೇ ಒಂದು ಸತ್ಯವನ್ನು ತಲೆಗೆ ತಂದುಕೋ. ಹಾ. ಗಂಡ ಒಂಚೂರು ಬೇಗ ಹೋದ್ರು ಅನ್ನೋದು ಬಿಟ್ಟರೆ, ನಾವು ನೀವು ಸ್ವಲ್ಪ ಲೇಟು ಅಥವಾ ಸ್ವಲ್ಪ ಬೇಗ ಹೆಚ್ಚು ಕಮ್ಮಿ ಎಲ್ಲರೂ ಹೋಗೋದೇ ಹೌದಲ್ವಾ? ನೀನು ಅರ್ಥ ಮಾಡ್ಕೊಳ್ಳವ, ನಿನ್ನ ಒಬ್ಬ ತಾಯಿಯಾಗಿ ನಿನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿದೆ. ಇದು ಲೋಕದಲ್ಲಿ ದೇವ್ರು ಪೂಜೆ ಮಾಡುವವರು ಬದುಕೋಕ್ಕಾಗ್ಲಿಲ್ವಲ್ಲವಾ? ಪೂಜೆ ಮಾಡ್ತಾನೆ ಹೊರಟು ಬಿಟ್ರಲ್ಲ, ಮತ್ತು ಅದನ್ನ ಏನನ್ಲಿ ನಾನು? ಅಥವಾ ಧರ್ಮಸ್ಥಳಕ್ಕೋ ತಿರುಪತಿಗೋ ಹೋಗ್ತಾ ಇರೋರು ಆಕ್ಸಿಡೆಂಟಲ್ ಸತ್ರಲ್ಲ, ಮತ್ತು ಅದನ್ನ ಏನನ್ಲಿ ನಾನು? ನಿನ್ನ ಭಕ್ತಿ, ನಿನ್ನ ಪೂಜೆ ಇದೆಯಲ್ಲವ, ಕೇವಲ ನಿನ್ನ ಮನಃಶಾಂತಿಗೆ ಹೊರತು ನಿನ್ನ ಆಯಸ್ಸನ್ನು ಅಥವಾ ನಿನ್ನ ಕರ್ಮಗಳನ್ನು, ನಿನ್ನ ಪಾಪಗಳನ್ನು ದೇವರು ಅಥವಾ ನಾವು ಪೂಜಿಸೋ ಮನೆ ದೇವರು, ಕ್ಷೇತ್ರದ ದೇವರು, ಶಕ್ತಿ ದೇವರು, ಇದು ಯಾವುದೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಕೃಷ್ಣನಿಗೂ ಬಿಡಲಿಲ್ಲ ಅದು. ಹಾಗಾಗಿ ದೇವರನ್ನು ದ್ವೇಷಿಸಬೇಡ. ಅಯ್ಯೋ ದೇವ್ರಿಗೆ ಕರುಣೆ ಇಲ್ವಾ ಅನ್ಬೇಡ. ದೇವರು ನಾವು ಬದುಕಿರುವಷ್ಟು ದಿನ ನೆಮ್ಮದಿಯಿಂದ ಬದುಕಲಿಕ್ಕೆ ದೇವರು ಅನ್ನೋದು ಒಂದು ಸೂಚಕ, ಅದೊಂದು ಕಾರಣ ಅಷ್ಟೇ. ದೇವಸ್ಥಾನಕ್ಕೆ ಹೋಗದೆ ಇರೋರು ಸಮಾಜದಲ್ಲಿ ನೆಮ್ಮದಿಯಾಗಿ ಇಲ್ವೇ ಇಲ್ವಾ? ಇದ್ದಾರೆ. ಆದರೆ ನಾವೊಂದು ಸಾತ್ವಿಕ ಬದುಕನ್ನು ಬದುಕಬೇಕು ಅಂದರೆ ದೇವರನ್ನು ಒಂದು ನೆಪ ಇಟ್ಕೊಂಡು, ಅಯ್ಯೋ ನಾನು ತಪ್ಪು ಮಾಡಿದ್ರೆ ದೇವರು ಬಿಡ್ತಾನ ನನ್ನ ಅನ್ನೋ ಭಯಕ್ಕೋಸ್ಕರ ದೇವರು ಉಟ್ಕೊಳ್ಬೇಕು. ಹಾಗಂತ ದೇವ್ರ ಪೂಜೆ ಮಾಡೋರೆಲ್ಲ ಸಾಯಬಾರ್ದು ಅಂದರೆ ಅದು ಹಂಗಾಗಲ್ಲವ. ಸೃಷ್ಟಿಯ ನಿಯಮ ಇರೋದು ಅದು ಬೇರೆ. ಹಾಗಾಗಿ ಸಾಯೋದು ಹೌದು, ಒಂದಲ್ಲ ಒಂದು ದಿವಸ ಸಾಯೋದು ಹೌದು, ಆದರೆ ಬೇಗ, ಸ್ವಲ್ಪ ಲೇಟ್, ಸ್ವಲ್ಪ ಬೇಗ ಅಥವಾ ಸ್ವಲ್ಪ ತಡವಾಗಿ ಅನ್ನೋದು ಬಿಟ್ಟರೆ ಸಾಯೋದು ಹೌದು. ನಿನ್ನ ಮನೆ ದೇವರನ್ನು ಮೊದಲಿಗಿಂತ ಪ್ರೀತಿ ಮಾಡು, ಮೊದಲಿಗಿಂತ ಪೂಜಿಸು. ಯಾಕಂದರೆ ಎಷ್ಟೋ ಸಾರಿ ಗಂಡಂದಿರು ಸತ್ತು ಹೋದಾಗ ಹೆಂಡತಿಗೆ ಒಂದೊತ್ತಿನ ಊಟಕ್ಕೂ ಕಷ್ಟ ಇತ್ತು. ಬಟ್ ಭಗವಂತ ನಿನಗೆ ಯಾರ ಮುಂದೂ ಯಾರ ಬಾಯಿಗೂ ಆಹಾರ ಆಗದಂಗೆ, ಯಾರ ಅಡಿಗೂ ಅಂಗಿಗೆ ಬೀಳದಂಗೆ ನಿನಗೆ ಒಂದು ಚೆನ್ನಾಗಿರೋ ಒಂದು ಭದ್ರತೆಯನ್ನು ಕೊಟ್ಟಿದ್ದಾನಲ್ಲವ? ಕೊಟ್ಟಿದ್ದಾನೆ ಸರ್, ಕೊಟ್ಟಿದ್ದಾನೆ. ಹೌದು ತಾನೇ? ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಕೊಟ್ಟಿದ್ದಾನೆ ಸರ್ ಎಲ್ಲ. ಈ ಸಮಯದಲ್ಲಿ ನಿನ್ನ ದುಃಖಕ್ಕೆ ನಾನು ಬೆಲೆ ಕೊಡ್ತಾ ಇಲ್ಲ ಅಂತ ಖಂಡಿತ ಭಾವಿಸಬೇಡ. ಆದರೆ ಯಾವುದು ಹೋಯಿತೋ ಅದು ತನ್ನ ಕರ್ತವ್ಯ ಮುಗಿದು, ತನ್ನ ಜವಾಬ್ದಾರಿ, ತನ್ನ ಕರ್ಮಗಳೆಲ್ಲ ಕಳೆದಾದ ಮೇಲೆ ಅಲ್ಲಿ ನಿಮಗೆ ಕಾರಣ ಇದೆ. ಅಯ್ಯೋ ಇನ್ನು ಮಗಳು ಮದುವೆ ಮಾಡಬೇಕಿತ್ತು, ಇನ್ನು ನನ್ನ ಗಂಡ ಅದು ಇದು ಅಂತ. ಬಟ್ ಆ ಆತ್ಮಕ್ಕೆ ಬಂದಿದ್ದ ಕೆಲಸ ಮುಗೀತು, ಮುಂದಕ್ಕೆ ಹೊರಡಬೇಕಿದೆ, ಅದು ತನ್ನ ದಾರಿ ಅಂತ ನೋಡಿಕೊಂಡಿದೆ. ಇಲ್ಲಿ ನೀವು ಆ ಮಕ್ಕಳ ತಾಯಿಯಾಗಿ, ಮನೆಯ ಸೊಸೆಯಾಗಿ, ನೀನು ಮನೆಯ ಗಂಡಸಿನ ರೀತಿಯಲ್ಲಿ ನಿಂತು ಆ ಮಕ್ಕಳನ್ನು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿ, ನಿನ್ನ ಜವಾಬ್ದಾರಿಯನ್ನು ಬಹಳ ಇದೆ, ಹೌದಲ್ಲ? ನಿನ್ನ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹೇಗೆ ಒಂದು ಒಳ್ಳೆ ಮನೆಗೆ ಕೊಟ್ಟರೋ ಅಥವಾ ಒಳ್ಳೆ ಗಂಡನಿಗೆ ಕೊಟ್ಟರೋ, ನಿನ್ನ ಹೆಣ್ಣು ಮಕ್ಕಳನ್ನು ಹಾಗೆ ಒಬ್ಬರು ಮಡ್ಲಿಗೆ ಹಾಕೋವರೆಗೂ ನಿನ್ನ ಜವಾಬ್ದಾರಿ ತೀರಿಲ್ಲ. ಹಾಗಾಗಿ ಭಗವಂತ ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಕೊಟ್ಟಾಗ ಯಾಕೆ ಕೊಟ್ಟೆ ಅಂತ ಕೇಳಿಲ್ಲ ಅನ್ನೋದಾದ್ರೆ, ಕಿತ್ಕೊಂಡಾಗ ಯಾಕೆ ಕಿತ್ಕೊಂಡೆ ಅಂತಲೂ ನಾವು ಕೇಳಬಾರ್ದು, ಹೌದಲ್ಲ? ಮನುಷ್ಯನ ಬುದ್ಧಿ ಏನಂದ್ರೆ, ಕೊಟ್ಟಾಗ ಅಯ್ಯೋ ನನಗಿಷ್ಟೆಲ್ಲ ಕೊಟ್ಟಲ್ಲಪ್ಪ ಧನ್ಯವಾದ ಅಂತ ನಾವು ಹೇಳೋದೇ ಇಲ್ಲ. ಅದೇ ಕಿತ್ಕೊಂಡ, ಅಯ್ಯೋ ದೇವ್ರೇ ನಿನಗೆ ಕಣ್ಣಿಲ್ಲ, ನಿನಗೆ ಕಾಲಿಲ್ಲ, ನಿನಗೆ ಕಿವಿ ಇಲ್ಲ, ನಿನಗೆ ಮುಷ್ಣಿ ಇಲ್ಲ ಅಂತ ನಾವು ಎದ್ದು ಬಿಡ್ತೀವಿ. ನೋಡು ತಾಯಿ, ನಿನ್ನ ಪಾಲಿಗೆ ಬಂದಿರುವ ಬದುಕು ನೀನು ಅನುಭವಿಸು. ಆ ಆತ್ಮ ಬದುಕಿದ್ದಷ್ಟು ಸಮಯ ಗೌರವಾನ್ವಿತವಾಗಿ ಬದುಕು ಹೊರಟಿದೆ. ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟುಕೊಂಡು ನೀನೊಂದು ಹೆಣ್ಣು ಮಗಳಾಗಿ ನಿನ್ನ ತಂಗಿ, ನಿನ್ನ ತಂದೆ ತಾಯಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೋ. 4 ಕಾಸು ಆಚೆ ಕೊಡಬೇಕಾದ್ರೆ ನಿನ್ನ ಪೆಟ್ಟಿಗೆಯಲ್ಲಿ, ನಿನ್ನ ಬೀರಿನಲ್ಲಿ, ನಿನ್ನ ಬ್ಯಾಂಕ್ ಅಕೌಂಟಿನಲ್ಲಿ ಕೋಟಿ ಇರಲವ, ಆದರೆ ಇದೆ ಅಂತ ಧಾರಾಳವಾಗಿ ಕೊಡೋದಲ್ಲ, ಅವಶ್ಯಕತೆ ಇರೋರಿಗೆ ಕೊಡು. ಅರ್ಥ ಆಯ್ತಲ್ಲ? ಹಾಗಾಗಿ ಒಂದು ಹೆಣ್ಮಗಳಾಗಿ ಈ ಲೋಕದಲ್ಲಿ ಒಂಟಿಯಾಗಿದ್ದು ಬದುಕುವುದು ಕಷ್ಟ. ಈ ಸಮಯದಲ್ಲಿ ನಿನ್ನ ತಂದೆ ತಾಯಿ, ನಿನ್ನ ತಂಗಿ, ನಿನ್ನ ಮಕ್ಕಳು ಎಲ್ಲರನ್ನ ಗೆಳೆಯ ರೀತಿ, ಫ್ರೆಂಡ್ ರೀತಿಯಲ್ಲಿ ನೋಡಿಕೊಂಡು 4 ತಿಂಗಳಾಗಿದೆ, ನನಗೆ ಅರ್ಥವಾಗುತ್ತೆ ನಿನ್ನ ದುಃಖ. ಬಟ್ ಹಾಗಂತ
ಓದೋವರ ನೆನಪಲ್ಲಿ ನಾವು ಕೂತ್ರೆ ನಮ್ಮ ಜವಾಬ್ದಾರಿ ನಾವೇ ನಿಭಾಯಿಸಬೇಕು. ಓದೋರಿಗೆ ಯಾವಾಗ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದರೆ, ನೀವು ಅವರ ಜಾಗದಲ್ಲಿ ನಿಂತು ತಂದೆ ಮಾಡಬೇಕಾಗಿರೋ ಕರ್ತವ್ಯವನ್ನು ಒಬ್ಬ ತಾಯಿಯಾಗಿ ಮಕ್ಕಳಿಗೆ ನೀವು ಮಾಡಬೇಕು, ಆಗ ಅವರ ಆತ್ಮಕ್ಕೆ ಶಾಂತಿ. ಬಟ್ ಒಂದು ಇಲ್ಲಿ ಈ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದಕ್ಕೆ ಡಾಕ್ಟ್ರ್ ಕೇಳಿ, ಆರ್ಟ್ ಕಾಯಿಲೆ ಅಂತ ಬಂದ ತಕ್ಷಣ ಡಾಕ್ಟ್ರ್ ಕೇಳೋ ಮೊದಲನೇ ಪ್ರಶ್ನೆ, ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಆಗಿತ್ತ ಈ ಹಿಂದೆ ಅಂತ. ಹೌದಲ್ವಾ? ಇದು ಯಾರ ದುರಾದೃಷ್ಟನೋ ಇದು ಏನೋ ಒಂದು ಗೊತ್ತಾಗಲ್ಲ. ಸರಿ, ಅವ್ರು ಯಾರ್ದೋ ತಾತನಿಗಾಗಿತ್ತು ಅಂದ್ರೆ ಇವ್ರು ಯಾಕೆ ಆಗ್ಬೇಕು ಅನ್ಸ್ಬಿಡ್ತು ಒಂದೊಂದ್ಸಲಿ. ಸರಿ, ಮನೆಯಲ್ಲಿ ನೋಡಿ 10 ವರ್ಷ ನಮ್ಮ ಅಮ್ಮರದಾಗಿಂದ 10 ವರ್ಷಕ್ಕೆ ನಮ್ಮ ಇದ್ನ, ಅವ್ರಾದ್ಮೇಲೆ ತಮ್ಮ ಆದ್ಮೇಲೆ ಇವ್ರ ಅಣ್ಣ. ಅದೇ ಪಾಪ ಇವರೆಲ್ಲ ಏನ್ ಮಾಡಿದ್ರು ಅನ್ಸ್ಬಿಡುತ್ತೆ ಈಗ. ಅದೇ ಸರ್, ಏನು ಸಿಂಪ್ಟಮ್ಸ್ ಇಲ್ಲ ಸರ್, ಒಂದ್ ಸ್ವಲ್ಪ ಅದು ಹಾಗೆ ನಾವು ದೊಡ್ಡವರೇ ಹೋಗ್ಬಿಟ್ರು. ದೊಡ್ಡವರು ಚಿಕ್ಕವರು ಅಂತ ಅಲ್ಲ, ಬಟ್ ಎಂತೆಂಥವ್ರು ಇದಕ್ಕೆ ಬಲಿಯಾಗಿ ಹೋಗ್ಬಿಟ್ರು. ಅಂದ್ರೆ ನೀನು ಯೋಚನೆ ಮಾಡ್ಬೇಕವ, ಅನ್ಯತಾ ಭಾವಿಸ್ಬೇಡ. ಇದೊಂದು ನೆಮ್ಮದಿ ಸಾವು ಅಂತಾರೆ ನಮ್ಮ ಕಡೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇರ್ಲವ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಹೊಲನ ಕೇಳ್ಬೇಕಂದ್ರೆ ಸರ್, ಈ ಸಮಯದಲ್ಲಿ ಕೇಳ್ಬೇಕ ಬೇಡ ಅಂತ ಕೇಳ್ತಾರೆ. ಏನವ ಹೊಲ ಆಸ್ತಿ ಇದೆ ಅಲ್ಲ ಸರ್, ನಮ್ ತಂಗಿದು ತಗೊಂಡಿಲ್ಲ ನಾವು. ನಿನ್ ಧ್ವನಿ ಕೇಳಿಸ್ತಾ ಇಲ್ಲ. ಅದ ಸರ್, ಹೊಲ ಐತಲ್ಲ ಜಮೀನು, ಅದು ಅವ್ರು ಕೊಡ್ತಾ ಇಲ್ಲ ಸರ್. ನಮ್ ತಂಗಿದು ಕೊಟ್ಟೇ ಇಲ್ಲ ಅವ್ರು, 10 ವರ್ಷ ಆದ್ರು. ಅಂದ್ರೆ ನಿಮ್ಮ ಗಂಡನ ಮನೆಯವ್ರು ಕೊಟ್ಟಿಲ್ಲ ಅಂತ? ಕೊಟ್ಟಿಲ್ಲ ಸರ್, ನಾವು ಕೇಳಿಲ್ಲ ಬೇಡ ಅಂತ. ನಮ್ಮ ಮನೆಯವ್ರು ಇದ್ರಲ್ವಾ, ಇವಾಗ ನಮ್ದು ಕೊಡ್ತಾ ಇಲ್ಲ. ಅವ್ರೇನು ನೋಡ್ತಾ ಇಲ್ಲ, ಕೇಳೋದು ಇಲ್ವೋ? ಕೊಡ್ತಾರೆ ಏನ್ ಬೆಳೆಸ್ತಾರೆ ಸರ್, ಕೇಳೋದು ತಪ್ಪಾಗತ್ತಾ ಅಂತ ನಾನು ನಿಮ್ಗೆ. ಇಲ್ಲಿ ಒಂದು ಮಾತು ಅರ್ಥ ಮಾಡೋಕು, ಅದನ್ನ ಪಡ್ಕೊಳ್ಳೋ ಸಮಯ ಬಂದಾಗ ಅದಕ್ಕೊಂದು ಗಳಿಗೆ ಕೂಡು ಬರುತ್ತೆ. ನೀವು ಬೇಡ ಅಂದ್ರು ಬೇಕು ಅಂದ್ರು ಅವರೇ ಕೊಡೋಷ್ಟು ಅವರು ಅಡಿಯಲ್ಲಿ ಬೆಂಕಿ ಹತ್ಕೊಳ್ಳೋಕೆ ಶುರುವಾಗುತ್ತೆ. ಅದೊಂದು ಗಳಿಗೆ ಇನ್ನೊಂದು 2 ವರ್ಷ ಕಾಯಿರಿ. ಬಟ್ ಈಗ ಮಾತು ಬೇಡ, ಈಗ ಬೇಡಲ್ಲ ಸರ್, ಈಗ ಬೇಡ ಆಯ್ತಾ? ಈಗ ಏನು ಕೊಟ್ಟಿದ್ದಾನಲ್ಲ ಅದ್ರಲ್ಲಿ ಮಾಡ್ಕೊಂಡು ಹೋಗು. ಬರೋದು ಹೌದು, ಬಟ್ ತಡವಾಗುತ್ತೆ. ಕೊಟ್ಟಿದ್ದಾನೆ ಬಿಡ್ರಿ ಸರ್, ಮನೆ ಬಾಡಿಗೆ ಬರ್ತಾ ಇದೆ. ಆಯ್ತು, ಬರೋದು ಹೌದು. ಈಗ ಈ ಸಮಯದಲ್ಲಿ ಬೇಡ. ಅರ್ಥಾತ್ 2026 ವೇಳೆಗೆ ಆ ವಿಚಾರ ತಗೋ. ಇಲ್ಲ ಅಷ್ಟೊತ್ತಿಗೆ ಮುಂಚೆನೆ ಆ ಕಡೆಯಿಂದಲೇ ಒಂದು ಮಾತು ಬರುತ್ತೆ, ಆ ಕಡೆಯಿಂದಲೇ ಬಂತ ಅದೊಂದು ಸದುಪಯೋಗ ಅಥವಾ ಒಳ್ಳೆಯ ಸಮಯ ಅಂದ್ಕೊಂಡು ಅವಾಗ ಅದನ್ನು ಇತ್ಯರ್ಥ ಮಾಡ್ಕೊ. ಬಟ್ ಈ ವಿಚಾರವಾಗಿ ದ್ವೇಷ ಕಟ್ಟಿಕೊಳ್ಬೇಡ. ಸರ್, ಅದಕ್ಕೆ ಕೇಳಿ ಸರ್, ಯಾಕಂದ್ರೆ ತುಂಬಾ ಬಳಗ ನಾಳೆ ಎಲ್ಲರೂ ದೂರ ಆಗ್ಬಿಟ್ರೆ. ನಿನ್ ತಂಗಿ ನೀನು ಜೊತೆ ಇದ್ದೀರಿ, ಜೊತೆಯಾಗಿ ಬದುಕ್ತಾ ಇದ್ದೀರಿ, ಫೈನ್. ಬಟ್ ಅವರವ್ರ ವೈಯಕ್ತಿಕ ಜೀವನವನ್ನ ಅವರ ಒಪ್ಪಿಗೆ ಇಲ್ಲದೆ ತಲೆ ಹಾಕಬಾರ್ದು. ನಿನ್ ತಂಗಿ ನಿನ್ ಜೊತೆ ಇದ್ರು, ಅವರು ನಿಮ್ ಜೊತೆಲಿ ಕೂತ್ರು, ಮಲಗಿದ್ರು, ನಿಂತ್ರು, ಎಲ್ಲರಿಗೂ ಅವ್ರವ್ರದೊಂದೊಂದು ಖಾಸಗಿ ವಿಚಾರ ಅಂತ ಇರುತ್ತಲ್ಲವ. ಅವರಾಗೆ ಬಂದು ಕೇಳಿದ್ರ ಒಬ್ಬ ಅಕ್ಕನಾಗಿ ನೀನು ಸಲಹೆ ಕೊಡವ. ಜೊತೆ ಇದ್ದೀರಿ, ಬಟ್ ನಿಮ್ದೊಂದು ಪ್ರತ್ಯೇಕವಾದ ಬದುಕು, ಅವ್ರ ಮಕ್ಳು ಇರ್ಬೇಕಂದ್ರೆ ಒಡ ಹುಟ್ಟಿದವರಾಗಿ ನಿಮ್ಗೆ ಹೊಂದಾಣಿಕೆ ಇರಬಹುದು. ಬಟ್ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ನಾಳೆ ಹೆಂಗೆ ನಿಮಗ್ ಗೊತ್ತಾ? ಅರ್ಥ ಆಯ್ತಲ್ಲ? ಆ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ನೀವು ಅದನ್ನ ಈಗಲಿಂದಲೇ ರೂಢಿ ಮಾಡ್ಬೇಕು. ಮಾಡಿದ್ವಿ ಸರ್, ಅವರೇ ಮಾಡಿದ್ದಾರೆ, ಯಾರು ನೋಡಲ್ಲ ಮುಂದೆ, ಅವರು ಕೂಡ ಎಲ್ಲ ಮಾಡಿದಾರೆ ಸರ್. ಆತರ ತಿಳುವಳಿಕೆ ಇದೆ, ಮಾಡಿದಾರೆ ಸರ್. ಆತರ ಯಾವ್ದಿಲ್ಲ. ಆದ್ರೆ ಅದು ಇನ್ನೊಂದ್ ಸರ್, ಅಪ್ಪ ಅಮ್ಮನ್ ಪೆನ್ಷನ್ ಇವಾಗ ನಾವು ಅವ್ರ ಕಾಯಿಲೆಗೆ ಅದಕ್ಕೆ ಖರ್ಚಾಗುತ್ತೆ ಸರ್. ಎಷ್ಟು ಉಳಿದಿದ್ದ ಅಮೌಂಟ್ ಅನ್ನು ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀನಿ ಅಂತ ಅಲ್ಲ, ಅದನ್ನ ಬಳಸೋದು ತಪ್ಪಾಗತ್ತ. ಅವ್ರ ಗಂಡ ಮಕ್ಳಿಗೆ ಕೊಡ್ಬೇಕಾ ಅಥವಾ ಎಲ್ಲಿ ಇರ್ತಾರ ಅಲ್ಲೇ ಕೊಡ್ಬೇಕು ಸರ್, ಇದು ವಿಚಾರ ಹೇಳಿ ಸರ್. ಈಗ ನಿನ್ನ ಮನೇಲಿ ಇದ್ದಾರಲ್ಲ, ಹೌದಲ್ವಾ? ನಿನ್ ಮನೇಲಿ ಇರೋದಲ್ವಾ? ಇಲ್ಲೇ ಇದ್ದಾರೆ ಸರ್. A to Z ಬಂದವ್ರದ್ದು ಓದೋರ್ದು ಎಲ್ಲ ಜವಾಬ್ದಾರಿ ನಮ್ದೇ ಸರ್, ಯಾವ್ದು ಕೊಡಲ್ಲ. ಆಯ್ತು ತಾಯಿ, ಇಲ್ಲಿ ಅವ್ರ ವಿಚಾರ ನೀವು ಸಾಕ್ತೀರಾ ಅಂತ ಯಾವಾಗ ನಿಮಗೆ ಆ ಪುಣ್ಯ ಬರುತ್ತೆ ಅಂದರೆ, ಅವರಿಂದ ಏನೂ ನಿರೀಕ್ಷೆ ಮಾಡದ ಹಾಗೆ ನಿಮ್ಮ ಸ್ವಶ್ರಮದಲ್ಲಿ ನಿಮ್ಮ ಸ್ವಂತ ದುಡ್ಡಿನಲ್ಲಿ ಸಾಕ್ತೀರಾ, ಆಯಿತು, ಅದು ನೀವು ಮಾಡ್ತಾ ಇದ್ದೀರಾ. ಅವರಿಂದಲೇ ನಿಮಗೆ ಕೊಡುವ ಮಾತು ಅವರಿಂದಲೇ ಉದ್ಭವ ಆಗಬೇಕದು. ನೀನು ಕೇಳಿ ಪಡ್ಕೊಳ್ಳೋದಲ್ಲ, ಆ ಕಡೆಯಿಂದಲೇ ಕೊಡುವ ಇಚ್ಛೆ ಅವರಿಗೆ ಬಂತ, ದಯವಿಟ್ಟು ಸ್ವೀಕಾರ ಮಾಡು. ಅಲ್ಲ ಸರ್, ಇವಾಗ ಇಲ್ಲಿ ಇರ್ತಾರಲ್ಲ ಸರ್, ಇಲ್ಲಿ ಇದ್ಕೊಂಡು ಗಂಡು ಮಕ್ಳಿಗೆ ಕೊಡ್ತೀನಿ, ಗಂಡು ಮಕ್ಳಿಗೆಲ್ಲ ಹೊಲ ಕೊಟ್ಟಿದ್ದಾರೆ ಸರ್, ಜಮೀನಂದೆಲ್ಲ ತಿಂತಾ ಇದಾರೆ, ಮತ್ತೆ ಗಂಡು ಮಕ್ಳಿಗೆ ಕೊಡ್ತೀನಿ ಅಂದಾಗ ಅದಕ್ಕೆ ಆಸ್ಪದ ಕೊಡ್ಬೋದಾ ನಾವು? ಅಂದ್ರೆ ಗಂಡು ಮಕ್ಳಿಗೆ ಕೊಡ್ತೀನಿ ಅಂತ ಹೇಳ್ತಾರ?
ಹಾ ಸರ್, ಗಂಡ್ ಮಕ್ಳಿಗೆ ಕೊಡ್ಬೇಕು, ಅವ್ರಿಗೆ ಏನ್ ಕೊಡ್ಬೇಕಲ್ಲ, ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಸರ್, ನಾನೇನ್ ಬೇಡ. ಅಲ್ಲ ಈಗ ಇವರು ನಿಮ್ಮ ತಂದೆ ತಾಯಿ ಹೇಳ್ತಾರ ಇಲ್ಲ ನಾನು ಗಂಡ್ ಮಕ್ಳಿಗೆ ಕೊಡ್ತೀನಿ ಪಿಂಚನ್ ಅಂತ ಅಂತಿರ್ತಾರೆ, ಅವ್ರಿಗೆ ಕೊಡ್ಬೇಕು ಅಂತಿರ್ತಾರೆ, ಕೇಳ್ತಾರ ಸರ್ ಕೊಡ್ಲೇನ ಅಂತ, ಅವ್ರೇನು ಬೇಡ ಅಂತಾರ. ಅವರೆಲ್ಲ ಚೆನ್ನಾಗಿ ಫುಲ್ಫಿಲ್ ಅದಾರ ಸರ್, ಯಾವ್ದು ಬೇಕಾಗಿಲ್ಲ ಅವ್ರಿಗೆ. ಅಂದ್ರೆ ನಿಮ್ಮನ್ ಕೇಳ್ತಾರೋ ಗಂಡ್ ಮಕ್ಳನ್ ಕೇಳ್ತಾರೋ? ಅವ್ರನ್ನ ಕೇಳ್ತಾರ, ಬೇಕಂದ್ರೆ ಇಸ್ಕೊರಪ್ಪ, ಅವ್ರಿಗೆ ಬೇಕಪ್ಪ ಅವ್ರಿಗೆ ಕೊಡ್ರಪ್ಪ. ಊರಿಗೆ ಹೋಗ್ತಾರ ಸರ್, ಅಣ್ಣ ತಮ್ಮರಿಗೆ ಎಲ್ಲಾರ್ಗಿ ಬೇಕು ಬೇಕು ಬೇಡ ಬೇಡ ಸುಮ್ನೆ ಏನ್ ಹೇಳಕ್ಕಾಗುತ್ತವ ಈಗ ಅದನ್ನ ನೀನ್ ಹೆಂಗ್ ಹೇಳಿದ್ರು ನೀನ್ ಕೆಟ್ಟವ್ರ ಮ್ಯಾಗ ಕುಂಡಿಸ್ಬಿಡ್ತಾರ. ಅದಕ್ಕೆ ಇದೇ ವಿಷಯಕ್ಕೆ ಸರ್ ಬೇಜಾರ್, ತುಂಬಾ ಬೇಜಾರ್. ಆಮೇಲೆ ಆಯ್ತು ಈ ವಿಚಾರವಾಗಿ ಒಂದು ಹೇಳ್ತೀನವ, ನೀನ್ ನೋಡ್ಕೊಳ್ತಾ ಇದೀಯ ಹೌದು, ಬಟ್ ಆ ವಿಚಾರದಲ್ಲಿ ಕೊಟ್ರ ಸಂಸಾರ ನಡೆಸೋಕ್ ತಗೋ, ಕೊಡ್ಲಿಲ್ವಾ ಅವ್ರು ಎಲ್ಲಿ ಖರ್ಚು ಮಾಡಿ ಏನ್ ಮಾಡ್ತಾವ್ರೆ ಈಗ ನೀನ್ ಹೇಳಲಿಕ್ಕೆ ಹೋದ್ರೆ ಅದು ತಪ್ಪಾಗುತ್ತೆ ಅನ್ನೋದಕ್ಕಿಂತ ಕೇಳೋ ಮನಸ್ಥಿತಿ ಈಗ ಅವ್ರಿಗಿಲ್ಲ. ಈಗ ನಿಂದು ಅಂತ ಒಂದು ದುಡಿಮೆ ಇದೆ, ಏನು ಭಗವಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಅದ್ರ ವಿಚಾರವಾಗಿ ನಿನ್ ತಲೆನೇ ಇನ್ವಾಲ್ವ್ ಆಗ್ಲೇಬೇಡ ನೀನು. ಅದಕ್ಕೆ ಅವ್ರು ಕೊಟ್ಟರು ಬಿಟ್ರು ನಾವೇನೋ ಇನ್ವಾಲ್ವ್ ಆಗಬಾರ್ದು. ಕೊಟ್ರೆ ತಗೊಳ್ಳಿ, ಅದ್ರ ಬಗ್ಗೆ ತಪ್ಪೇ ಇಲ್ಲ. ಅವ್ರು ಯಾರಿಗಾದ್ರೂ ಕೊಡ್ಲಿ, ಇಲ್ಲೇ ಇದಾರೆ ಗಂಡ್ ಮಕ್ಳಿಗೆ ಯಾಕೆ ಕೊಡ್ತಾರ ಅನ್ನೋ ಭಾವನೆ ನಮಗ್ ಕೊಡ್ತಾರ, ಊರ್ನವ್ರಿಗೆ ಕೊಡ್ತಾರ, ಇಲ್ಲ ಎರಚಿ ಬರ್ತಾರ, ನಿನಗದು ಬೇಡ. ಕರ್ಕೊಂಡು ಬಂದ್ಬಿಟ್ಟಿದೀಯ ಅವತ್ತು, ಕಷ್ಟನೋ ಸುಖನೋ ನಿನ್ಗಷ್ಟೇ ವಿಚಾರ. ಅರ್ಥ ಆಯ್ತಲ್ಲ? ಅದನ್ನು ಮೀರಿ ಇಲ್ಲ ತಗೊಳವ ನೀನೇ ಮಾಡ್ಕೋ, ಅವರು ಅಯೋಗ್ಯರು, ಅವ್ರು ಸರಿ ಇಲ್ಲ, ಅಥವಾ ಅವರು ಸಾಕಷ್ಟಿದೆ, ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ತಗೊಳವ ನೀನೆ. ಅವ್ರ ಬಾಯಿಂದ ಬಂತ, ಅದರಲ್ಲಿ ಯಾವುದೇ ವಿಚಾರ ಇಲ್ಲ ಚರ್ಚೆ ಮಾಡುವಂಥದ್ದು. ಬಟ್ ಇಲ್ಲಿ ನೀನು ಯಾರಿಗೆ ಕೊಟ್ಟೆ, ನೀನೇನು ಮಾಡ್ತಿದೀಯ, ಅವ್ರಿಗೆ ಯಾಕೆ ಕೊಡ್ತಾ ಇದೀಯ, ನಿನ್ನ ಬಾಯಿಂದ ಆ ವಿಚಾರ ಬರಲೇಬಾರ್ದು. ಅವ್ರಿಗೆ ಊಟ ಇಕ್ತೀಯ, ಒಂದೆರಡು ಪ್ರೀತಿಯಿಂದ ಮಾತಾಡ್ತೀಯ, ಅಷ್ಟು ಬಿಟ್ಟು ಬೇರೇನು ನಿನ್ನ ಮನೆ ವಿಚಾರನೂ ಹೆಚ್ಚು ಅಲ್ಲಿ ಪ್ರಸ್ತಾಪ ಮಾಡಬೇಡ. ಅವ್ರಿಗೆ ಏನು ಕೊಡಬೇಕು, ಏನು ಇಡಬೇಕು, ತಿನ್ನೋದು ಉಣ್ಣೋದ್ರಲ್ಲಿ ಓಕೆ, ಅವರೇ ಕಾಳಜಿಯಿಂದ ಏನ್ ಮಾಡ್ತಿದೀಯವ, ಏನಾಗ್ತಿದೆ ಅಂತ ಕೇಳಿದ್ರೆ ಇನ್ನೊಂದಷ್ಟು ಬಾಯಿ ಬಿಡು. ಅದು ಬಿಟ್ಟು ಅವ್ರು ನಿನ್ನ ಮನೆಗೆ ಬಂದಿರೋ ಅತಿಥಿಗಳು, ಅವ್ರನ್ನಷ್ಟೇ ಇಟ್ಕೊಳ್ಬೇಕು, ಅವ್ರಷ್ಟೇ ಪ್ರೀತಿ. ಈ ಹಿರಿಯರ ಅನುಭವ ತಗೊಳ್ಬೇಕು ಅಂತ ಅನ್ನಿಸ್ತಾ ಯಾವುದೋ ವಿಚಾರದಲ್ಲಿ ಸಲಹೆ ಕೇಳು. ಬಟ್ ಅವ್ರ ದುಡಿಮೆ, ಅವ್ರ ಪಿಂಚನು, ಯಾಕಂದ್ರೆ ಇದು ಹೆಂಗಂದ್ರವ, ಈ ಒಂದು ಮಾತಿದೆ, ಕಿರಿ ಮಗನ ಮೇಲೆ ಪ್ರೀತಿ ಕಿವಿ ಕಿತ್ರು ಹೋಗಲ್ಲ ಅಂತ. ಹಂಗೆ ಈ ಗಂಡು ಮಕ್ಳ ಮೇಲೂ ಪ್ರೀತಿ ಕಿವಿ ಕಿತ್ರು ಹೋಗಲ್ಲ. ಅದು ಆ ಕಾಲದಿಂದ ಬಂದ್ಬಿಟ್ಟಿದೆ. ಅದು ಪ್ರೀತಿ ಕೊಟ್ರು ಗಂಡು ಮಕ್ಳು ನಿನಗೆ ಮುಂದೆ ಅದು ನೀನ್ ತಪ್ಪಿತಸ್ಥಳ ಆಗಿ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿನ್ಗೆ ಎಚ್ಚರ ಕೊಡ್ತಾ ಇದ್ನಿ. ಬಿಟ್ಟು ಅವ್ರಿಗೇನೋ ಇಡ್ತೀಯ, ಅವ್ರಿಗೇನೋ ತಂದ ಹಾಕ್ತೀಯ, ಮಾಡಾಕ್ತೀಯ, ಅವ್ರನ್ನ ಖುಷಿ ಪಡಿಸ್ತೀಯ. ಅದು ಬಿಟ್ಟು ನಿನ್ನ ಬರೋದು ಹೋಗೋದನ್ನು ಹೆಚ್ಚು ತೆರೆದಿಡಬೇಡ, ಅವ್ರು ಬರೋದು ಹೋಗೋದನ್ನು ನೀನು ಹೆಚ್ಚು ಕೇಳಬೇಡ. ಒಂದೇ ಮನೆಯಲ್ಲಿ ಇದ್ದುಕೊಂಡೇ ನಿನ್ನ ಪ್ರತ್ಯೇಕವಾದ ಅದು ಅಂದ್ರೆ ಆಗು ಹೋಗು ದುಡಿಮೆ ವಿಚಾರದಲ್ಲಿ ಮಾತ್ರ, ಇನ್ನೆಲ್ಲದ್ರಲ್ಲೂ ನೀವು ಪ್ರೀತಿಯಿಂದ ಇರಬೇಕು. ಅವ್ರ ಮಗನಿಗೆ ಕೊಡ್ತಾರ, ಊರ್ನಲ್ಲಿ ಅವ್ರ ಅಣ್ಣ ತಮ್ಮದಿರಿಗೆ ಕೊಟ್ಟು ಬರ್ತಾರ, ಆ ವಿಚಾರ ನೀನು ಕೇಳಿದಷ್ಟು ಅಲ್ಲೇನೋ ಒಂಚೂರು ಕಸಿವಿಸಿ ಆಗುತ್ತೆ, ಮತ್ತೆ ಮನೆ ಜೈಲಾಗ್ತಾ ಹೋಗುತ್ತೆ. ನೀನು ನಿನ್ನ ತಂಗಿ ನಿಮ್ಮಿಬ್ಬರಿಗೆ ಒಂದಷ್ಟು ಕಷ್ಟಗಳಲ್ಲಿ ಒಂದೇ ಮನಸ್ಥಿತಿಯವರಿದ್ದೀರಿ, ಒಂದೇ ವಯಸ್ಸವರಿದ್ದೀರಿ. ಬಟ್ ತಂದೆ ತಾಯಿ ವಿಚಾರದಲ್ಲಿ ಕೆಲವೊಮ್ಮೆ ಹಂಗ ಆಗಲ್ಲ. ಅವ್ರನ್ನ ಇಟ್ಕೊಂಡಿದೀವಿ ಅಂದ್ರೆ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿಯಾಗಿ ಕೊಡ್ತಾರಂದ್ರೆ ಒಂದೊಂದ್ ಟೈಮ್ ನಮ್ಗೆ ಗುರ್ರ ಅಂದ್ಬಿಡ್ತಾರೆ ಸರ್. ಕೇಳಿಸ್ತಾ ಇಲ್ಲವಾ? ಒಂದೊಂದ್ ಟೈಮ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಸರ್. ಅದ್ ಹಂಗೆ ಏನು ಮಾಡ್ಲಿಕ್ಕಾಗಲ್ಲ, ಕರ್ಕೊಂಡು ಬಂದ್ಬಿಟ್ಟಿದೀಯವ. ಅದು ಅದೇ ತಂದೆ ತಾಯಿ ಅಲ್ವಾ, ಪರವಾಗಿಲ್ಲ. ಒಂದು ಮನೆಯಲ್ಲಿ ಅಪ್ಪ ಮಕ್ಕಳಿಗೆ ಒಬ್ಬ ತಾತನಾಗಿ ಗಂಡ ಸಂಸ್ಕಾರ ಕೊಟ್ಟಿದ್ದಾರೆ ಬಿಡ್ರಿ ಸರ್. ಸಂಸ್ಕಾರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಸಂಸ್ಕಾರ ಕೊಟ್ಟಿದ್ದಾರೆ ಎಲ್ಲ ತುಂಬಾ. ಅವ್ರು ಕೊಟ್ಟಿದ್ದೇನೆ ನಾವು ಬೆಳೆಸ್ಕೊತಾ ಇದ್ದೀವಿ. ಒಂದು ಬದುಕಿನ ಕೊನೆ ಹಂತದಲ್ಲಿರೋ ಅವ್ರಿಗೆ ನಾವು ಕಷ್ಟ ಇದೆ ಸರ್. ನಮ್ಮ ಮಕ್ಕಳು ಹಿಂಗ ಆಯ್ತಲ್ಲ ಅಂತ ಕಷ್ಟ ಇದೆ ಸರ್ ಅವ್ರಿಗೆ ತುಂಬಾ ಕಷ್ಟ ಇದೆ ಸರ್. ನಮ್ಮ ಮಕ್ಕಳು ಆದಾಯ ಏನಿದೆ ಅದು ವಿಚಾರಕ್ಕೆ ನೀನ್ ತಲೆ ಹಾಕದೇ ಇದ್ದಷ್ಟು ನೀನ್ ನೆಮ್ಮದಿಯಾಗಿರ್ತೀಯ, ಇಷ್ಟು ಮಾತ್ರ ಸತ್ಯ. ಅದ್ ನಿನ್ ತಂಗಿಗೂ ಹೇಳು. ಯಾಕಂದ್ರೆ ನೀವು ಒಂದೇ ಮನೇಲಿ ಇರೋದ್ರಿಂದ ನಿನ್ ತಂಗಿ ಮಾಡೋ ಎಡವಟ್ಟು ಎಲ್ಲ ನೀವೇ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ ತಂಗಿ ಅಪ್ಪ ಅಮ್ಮ ಕಿರಿಚಾಟ ಅದೇ ಮನೇಲಿ ಇರೋದ್ರಿಂದ ನೀವು ಕೇಳ್ಬೇಕು, ಇಲ್ಲಾಂದ್ರೆ ಕಿವಿ ಮುಚ್ಕೊಂಡು ಕೂತ್ಕೊಳಕ್ ಆಗಲ್ವಲ್ಲ. ನಿಮ್ಗೆ ಏನೇನ್ ಹೇಳಿದೀನೋ ಅದ್ ನಿಮ್ ತಂಗಿಗೂ ಹೌದು ಅಂತ ಹೇಳ್ಬೇಕು ನೀವು.
ಓಕೆ ಓಕೆ ಸರ್. ಒಳ್ಳೇದಾಗಲವ. ಹಾಗಾಗಿ ಏನೇ ಇದ್ರು ಕರೆ ಮಾಡಿ ಮಾತಾಡ್ತಾಯಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ. ಅದ್ಭುತ. ಖುಷಿ ಆಯ್ತು ಸರ್, ಯಾಕಂದ್ರೆ ಗಂಡ ಯಾರ ತೀರ್ ಹೋದ ಹತ್ರ ಮೇಲೂ ಅನ್ನೋದು ಗೊತ್ತಿಲ್ಲ. ನಿನ್ನ ಗಂಡನ ಮನೆಯವರನ್ನ ಬಹಳ ಗೌರವದಿಂದ ಕಂಡೆ, ಅವ್ರಿಗೊಂದು ಮಾತು ಹೇಳಿ ಬಂದೆ, ಕಷ್ಟ ಆದ್ರೆ ನಮ್ಮ ಹತ್ರ ಖಂಡಿತ ಕೇಳಿ ಅಂತ ಹೇಳಿ ಬಂದ್ರೆ ಅದು ನಿನ್ನ ದೊಡ್ಡ ಗುಣನವ. ನನ್ ಮನ್ಸಿಗೆ ತೋಚಿದ್ ಹೇಳಿ ಬಂದಿದ್ದೀನಿ ಸರ್. ಎಲ್ಲರೂ ಸಂಬಂಧ ಇಟ್ಕೋಬೇಕಂತ ಅಂದ ಉದ್ದೇಶ ಸರ್. ಯಾರು ಇವಾಗ ಸಂಬಂಧಗಳು ಬೆಲೆ ಕೊಡ್ತಾ ಇಲ್ಲ, ಕೊಟ್ರೆ ಕೊಡ್ಲಿ, ನನ್ ದಾರಿಯಲ್ಲಿ ನಾನು ನಡೀತೀನಿ ಸರ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಯಾರೋ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗ ಮನೇಲಿ ಒಂದು ಮದುವೆ ನಡೆದ್ರೆ ಆಗಿನ ಕಾಲದಲ್ಲೆಲ್ಲ ಚಪ್ರ ಹಾಕಕ್ಕೆ ಊರವ್ರನ್ನೆಲ್ಲ ಕರೆಯೋರಂತೆ. ಇವಾಗ ಹೆಂಗೆ ಒಂದ್ 500 ರೂಪಾಯಿ ಬಿಸಾಕಿದ್ರೆ ಬಂದ್ ಚಪ್ರಮ್ಮ ಹಾಕೋಯ್ತಾರೆ ಅಂತ. ಅದೇ ಸರ್, ಅಕ್ಕಪಕ್ಕದ ಮನೆಯವ್ರಿಗೆ ಏನಾದ್ರೂ ಅಂದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ, ಸಂಬಂಧ ಹಾಳಾಗ್ಬಿಡುತ್ತೋ ಅಂತ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗ್ತಿದ್ದ ಹಳೆ ಕಾಲ. ಇವತ್ತು ಹಂಗಲ್ಲ. ಯಾವನು ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಹೊಡೆದಾಡ್ಲಿಕ್ಕೆ ನಿಂತ್ಕೊಳ್ತಾರೆ. ಹಂಗೆ ದುಡ್ಡು ಬಂದ ತಕ್ಷಣ ಸಂಬಂಧಗಳು ಬೇಡ, ದುಡ್ಡು ಕೊಟ್ರೆ ಯಾರು ಏನ್ ಬೇಕಾದ್ರೂ ಸಹಾಯ ಮಾಡ್ತಾರೆ ಅನ್ನೋ ಕಾಲದಲ್ಲಿ ನಿನಗೆಲ್ಲ ಕೊಟ್ಟಿದ್ರು ಆ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ದಲ್ಲವ. ನಿನ್ನ ಮಕ್ಕಳನ್ನು, ನಿನ್ನ ಸಂಸಾರವನ್ನು ಭಗವಂತ ಕಾಯ್ತಾನೆ. ಹಾಗಾಗಿ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ನೀನು ದುಡ್ಡು ಹೆಚ್ಚು ಬಂದಷ್ಟು ನೀನು ಸ್ಟ್ರಿಕ್ಟ್ ಆಗ್ತಾ ಹೋಗ್ಬೇಕು. ಅರ್ಥ ಆಯ್ತಲ್ಲ? ದುಡ್ಡು ಬಂತು ಅಂತ ಸಡ್ಲ ಬಿಟ್ಬಿಟ್ರೆ ಸೋರೋಗ್ಬಿಡುತ್ತೆ. ಬಿಂದಿಗೆ ತುಂಬಿದಷ್ಟು ಭಾರ ಆಗುತ್ತೆ, ಹೌದಲ್ಲ? ಹಾಗೆ ನಿನ್ನ ಸಿರಿ ಸಂಪತ್ತು ಭಗವಂತ ಕಣ್ಣು ಬಿಟ್ಟು ಏನೋ ಒಂದು ಬದುಕಲ್ಲಿ ಚೆನ್ನಾಗಾಯ್ತು ಅಂದಷ್ಟು ಬದುಕು ಬಹಳ ಭಾರ. ಅದೊಂದು ಸರಿಯಾಗಿ ಒತ್ಕೊಳ್ದೆ ಹೋದ್ರೆ ಕೆಳಗೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಎಲ್ಲ ಆಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ತುಂಬಾ ಖುಷಿ ಆಯ್ತು ಸರ್, ಒಳ್ಳೆ ನೆಮ್ಮದಿ ಅನ್ಸಿತ್ತು. ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರು ಸರ್. ಒಂದು ಕೇಳ್ತಾ ಇರ್ತೀನಿ ನಿಮ್ ಪ್ರೋಗ್ರಾಮ್, ಸಮಾಧಾನಕ್ಕೋಸ್ಕರ ಅಂತ ಕೇಳ್ತಾ ಇದ್ದೆ. ಅದು ಕಾಲ್ ಮಾಡ್ಬೇಕಂತ ಇವತ್ತು ಕರೆ ಸಿಕ್ತು. ಟ್ರೈ ಮಾಡಿದ್ದಿಲ್ಲ ಸರ್, 2 ಸತ ಟ್ರೈ ಮಾಡಿದ್ದೆ. ಆಕ್ಚುಲಿ ಇವತ್ತು 3ನೇ ಸಾರಿ ಟ್ರೈ ಮಾಡೋಣ ಅಂತ ಮಾಡಿದೆ, ಕಾರ್ಯ ಸಿಕ್ತು. ಖುಷಿ ಆಯ್ತು ಸರ್. ನಿಮ್ಮ ತಿಳುವಳಿಕೆ ಏನ್ ಹೇಳಿದ್ದೀರಾ ಅದನ್ನೆಲ್ಲ ನಡೆಸ್ಕೊಳ್ತೀನಿ ಸರ್ ನಾನು. ದಯವಿಟ್ಟು ಹಾಗೆ ಮುಂದುವರಿರಿ. ಗಂಡ ಏನೇನು ಮಾಡಿ ನಿಮಗೋಸ್ಕರ ಒಂದು ವ್ಯವಸ್ಥೆ ಮಾಡಿ ಹೋಗಿದ್ದಾರೆ, ಅದಕ್ಕೆ ಸದಾ ಚಿರಋಣಿಯಾಗಿರಿ. ಗಂಡ ಅಂದ್ರೆ ಇಲ್ಲಿ ಬೇರೆ ಏನೂ ಅಲ್ಲ, ನಿಮ್ಮ ಇವತ್ತಿನ ಒಂದು ಕಂಫರ್ಟ್ ಬದುಕಿಗೆ ಕಾರಣವಾಗಿದ್ದೇ ಹೋಗಿರೋ ಆತ್ಮ, ಅದೇ ದೇವ್ರೀಗ. ದೇವ್ರು ಅಂದ್ರೆ ಗುಡಿಯಲ್ಲಿ ಕೂತಿರೋದಲ್ಲ, ಯಾರು ನಿಮ್ಮ ಬದುಕಿನ ನೆಮ್ಮದಿಗೆ, ನಿಮ್ಮ ಬದುಕಿನ ಸಂತೋಷಕ್ಕೆ ಕಾರಣವಾಗಿದ್ರು ಆಗಿದ್ದಾರೆ ಅಥವಾ ಮುಂದಾಗ್ತಾರೆ, ಇವರೆಲ್ಲ ದೇವರೇ. ದೇವರು ಅಲ್ಲಿ ಗರ್ಭಗುಡಿಯಲ್ಲೋ ದೇವಸ್ಥಾನದಲ್ಲೋ ಅಭಿಷೇಕ ಮಾಡಿಬಿಟ್ಟು ಆದಿಲ್ ಸಿಗೋರ್ಗೆಲ್ಲ ಸಹಾಯ ಮಾಡಿದವ್ರನ್ನೆಲ್ಲ ಬೈಕೊಂಡ್ ಕೂತ್ಕೊಂಡ್ರೆ ದೇವ್ರು ಮೆಚ್ಚಲ್ಲ. ದೇವರು ಅಂದ್ರೆ ನಥಿಂಗ್ ಬಟ್ ನಿಮ್ಮ ಬದುಕು. ನಿಮಗೆ ಬಾಯಾರ್ದಾಗ ನೀರು ಕೊಟ್ರು, ಹಸುವಾದಾಗ ಅನ್ನ ಕೊಟ್ರಲ್ಲ, ಇವರೆಲ್ಲ ದೇವ್ರೆ. ಹಾಗಾಗಿ ನಿನ್ನ ಮನೆಯಲ್ಲಿ ಆಶ್ರಮ ಎಲ್ಲಿ ಬರ್ತದ? ನಿಮ್ದು ಆಶ್ರಮ ಎಲ್ಲಿ ಬರ್ತದ? ಬೆಂಗಳೂರವ. ಬೆಂಗಳೂರು ಹತ್ರ ಯಾವ ಊರು? ಬೆಂಗಳೂರು ಮಾಗಡಿ ರೋಡ್ ಗೊತ್ತಾ? ಅಥವಾ ತಿಳ್ಕೊಂಡು ಬಂದ್ರೆ ಅಲ್ಲಿ ಬಂದು ಕಿತ್ತನಹಳ್ಳಿ ಅಂತ ಹೇಳಿದ್ರೆ ನಿಮಗೆ ಹೇಳ್ತಾರೆ. ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸಾರ್ವಜನಿಕವಾಗಿ ಬರ್ಲಿಕ್ಕೆ ಅವಕಾಶ ಇರುತ್ತವ. ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆ 10 ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆವರೆಗೂ. ಪಾಪ ದೂರದವರು ನಮಗೆ ಬಿಡುವಾದಾಗ ಯಾವಾಗಾದ್ರೂ ಏನಾದ್ರೂ ಕೆಲಸ ಇದ್ದುಕೊಂಡು ಇದಕ್ಕೆಂತ ಬರದೆ ಹೋದ್ರು ಎನ್ಕಾದ್ರೂ ಬಂದಾಗ ಬೆಂಗಳೂರು ಮಾಗಡಿ ರೋಡು ಅಲ್ಲಿಗೆ ಬಂದಾಗ ನಿಮಗೆ ಕಡಬಗೆರೆ ಕ್ರಾಸ್ ಅಂತ ಮಾಗಡಿ ರೋಡಲ್ಲಿ ಹೆಂಗೆ ಬಂದರೆ ಅಂದರೆ ಈ ಏನು ಮೆಜೆಸ್ಟಿಕ್ಕಿಂದ ಬಸ್ ನಂಬರ್ 245 ಆಶ್ರಮದ ಹತ್ರನೇ ಬಿಡ್ತಾರೆ ಅಥವಾ ಆ ಊರಿಗೆ ಬಿಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜ್ಞಾನ ತಗೊಂಡಿದ್ದೀರಾ. ನಿಮ್ದು ಕೇಳ್ತಾ ಇದ್ರೆ ಬಹಳ ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಕೇಳ್ತಾ ಇರ್ಲಿಲ್ಲ ಸರ್ ನಾನು. ಆಕ್ಚುಲಿ ಹೇಳ್ಬೇಕಂದ್ರೆ ಒನ್ ಟೈಮ್ ನಿಮ್ ಪ್ರೋಗ್ರಾಮ್ ನೋಡೋಣ ತಡಿ ಏನೋ ವಿಶೇಷವಾಗಿದೆ ಅಂತ ಕೇಳಿದಾಗ ನಿಮ್ದೆಲ್ಲ ಹೇಳ್ತಾ ಇದ್ದಿದ್ ಕೇಳಿ 3 ತಿಂಗಳಲ್ಲಿ ನಿಮ್ದೆಲ್ಲ ಕೇಳಿ ನಾನು ಸ್ವಲ್ಪ ಧೈರ್ಯವಾಗಿದ್ದೀನಿ ನೋಡಿ. ಆಕ್ಚುಲಿ ನೇರ ಮಾತುಕತೆ ಕೇಳ್ತಾ ಇದ್ದೀನಿ ಸರ್. ಪ್ರತಿಯೊಬ್ಬರದ್ದು ಕಷ್ಟ ಇಷ್ಟೇ ಇದೆ ಅಂತ ಗಟ್ಟಿ ಮನಸ್ಸು ಮಾಡಿದ್ದೆ ನಾನು ಇದಕ್ಕೋಸ್ಕರ. ಅರೆ ನಿಮ್ಮ ಸಂಸ್ಕಾರನವ, ನಿಮ್ಮ ದೊಡ್ಡತನ. ನಿಮ್ಮ ಪ್ರೋಗ್ರಾಮ್ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಸರ್. ಯಾಕಂದ್ರೆ ಇವಾಗ ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಕಾರಣ ನಿಮ್ ಪ್ರೋಗ್ರಾಮ್ ಸರ್.
ಗಟ್ಟಿಯಾಗಿ ಮಾತಾಡ್ತಿದೀಯ, ಸ್ಲೋ ಆಗಿ ಮಾತಾಡ್ತಿದೀಯಲ್ಲವಾ? ಇಲ್ಲ ರೀ, ಇಲ್ಲ ನಿಜವಾಗ್ಲೂ ನನಗೆ ಅದು ಪ್ರೋಗ್ರಾಮ್ ತುಂಬಾ ಇಷ್ಟ ಆಗಿದೆ. ಆಮೇಲೆ ನೀವು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಧ್ಯಾನ ತಗೊಂಡಿದ್ದೀರಲ್ವಾ, ಅದು ತುಂಬಾ ಪ್ರತಿನಿತ್ಯ ನಿಮ್ದು ಒಂದು ಪ್ರೋಗ್ರಾಮ್ ಆದ್ರೆ ನೋಡೇ ಮಲಗ್ತೀನಿ ಸರ್, ನಾ ಹಂಗೆ ಮಲಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಂತ ಕೇಳುಗರು ಅಂದ್ರೆ ನೋಡಿ, ನೀವು ಯಾವತ್ತೂ ನನ್ನ ಜೊತೆ ಮಾತಾಡಲಿ, ಇವತ್ತು ಮಾತಾಡಿದ್ದೀರ ಫೈನ್, ಬಟ್ ಎಲ್ಲೋ ಕೂತು ನನ್ನ ಧ್ವನಿ ನಿಮ್ಮ ಅಥವಾ ಈ ಜ್ಞಾನ ನಿಮ್ಮ ಒಂಚೂರು ನೆಮ್ಮದಿ ಕಾರಣ ಆಯಿತು ಅಂದಾಗ ಅದು ನಮ್ಮ ಸಾರ್ಥಕತೆ. ಬದುಕಿನ ಸಾರ್ಥಕತೆ ಇದರಲ್ಲೇ ಇದೆಯವ. ನಾವು ಏನು ತಿಂದೋ, ನಾವು ಒಬ್ಬಿಟ್ಟು ತಿಂದ್ವಾ, ಬಿರಿಯಾನಿ ತಿಂದ್ವಾ, ದೊಡ್ಡ ಮನೆ ಕಟ್ಟಿದ್ವಾ, ಇದೆಲ್ಲದಕ್ಕಿಂತ ಒಂದು ನಾಯಿಗೆ ಅನ್ನ ಹಾಕಿದಾಗ ಆ ನಾಯಿ ಹೊಟ್ಟೆ ತುಂಬ ಉಂಡು ಪ್ರೀತಿಯಿಂದ ಬಾಲ ಅಲ್ಲಾಡ್ಸ್ಕೊಂಡು ಹೋಗುತ್ತಲ್ಲ, ಅದರಲ್ಲಿರೋ ನೆಮ್ಮದಿ ನಾವು ಬೆಂಜ್ ಕಾರ್ ತಗೊಂಡಾಗಲೂ ಇರಲ್ಲ. ಬೆಂಜ್ ಕಾರ್ದು 2-3 ದಿನ ಅಷ್ಟೇ. ಅಂದರೆ ಪರೋಪಕಾರಂ ಇದಂ ಶರೀರಂ, ಈ ಶರೀರ ಇದೆಯಲ್ಲ ಇದು ಸುಖ ಬೇಕು ಅನ್ನೋದು ಇಲ್ಲ, ಅದನ್ನು ಬಿಟ್ಬಿಡ್ಬೇಕಂದು ನಾವು. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಪರರನ್ನು ಪೀಡಿಸೋದೇ ಪಾಪ, ಪರರಿಗೆ ಉಪಕಾರ ಮಾಡುವುದೇ ಪುಣ್ಯ. ಇಡೀ ಪುರಾಣಗಳು, ಇಡೀ ಶಾಸ್ತ್ರ ನಿಂತಿರೋದು ಈ 2 ಲೈನಲ್ಲಿ. ಪರೋಪಕಾರವೇ ಪುಣ್ಯ, ಪಾಪಾಯ ಪರಪೀಡನಂ. ಪಾಪ ಅಂದರೆ ಪರಪೀಡನೆ. ಹಾಗಾಗಿ ಇಲ್ಲಿ ನೀವು ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅದನ್ನು ನಿಭಾಯಿಸ್ಕೊಂಡು ಹೋಗಿ. ಯಾಕಂದರೆ 3 ಥರ ಜನ ಇರ್ತಾರವ. ಒಂದು ಮನೇಲಿ ಏನು ಮಾಡಿರಲ್ಲ, ಹೊಸ್ದಾಗಿ 0ಇಂದ ಕಟ್ಟಬೇಕಾಗಿರೋರು. ಇನ್ನೊಂದು ಇರೋದನ್ನು ಉಳಿಸ್ಕೊಳ್ಬೇಕಾಗಿರೋರು. ಇನ್ನೊಂದು ಇರೋದನ್ನೆಲ್ಲ ಕಳ್ಕೊಳ್ಳೋರು. ಹೊಸ್ದಾಗಿ ಕಟ್ಟೋರು, ಇರೋದನ್ನು ಉಳಿಸ್ಕೊಳ್ಳೋರು, ಇರೋದನ್ನು ಕಳ್ಕೊಳ್ಳೋರು. ಇದರಲ್ಲಿ ನೀನು ಯಾವ ಸ್ಥಿತಿಯಲ್ಲಿ ಇದೆಯಾ ಅಂದರೆ ಒಂಚೂರು ಸಂಪಾದನೆ ಮಾಡೋದು ಹೌದು, ಬಟ್ ಇರೋದನ್ನು ಉಳಿಸ್ಕೊಳ್ಳೋದಾಗಿದೆ. ಅದಕ್ಕೆ ತಕ್ಕಂತೆ ಮಕ್ಕಳ ಬುದ್ಧಿಯ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಒಂದೊಳ್ಳೆ ಮನೆಗೆ ಕಳಿಸಿ. ಇವತ್ತು ನಿನ್ನ ತಂದೆ ತಾಯಿ ಗಂಡು ಮಕ್ಕಳಿದ್ದು ನಿನ್ನ ಮನೆಗೆ ಬಂದಿದ್ದಾರೆ, ನೀನು ಹೆಣ್ಣುಮಕ್ಕಳೇ ಇದ್ದಾವೆ, ಹೆಣ್ಣುಮಕ್ಕಳೇ ಮಾತ್ರ ಇಟ್ಕೊಂಡಿದ್ದೀರಾ. ಆ ಹೆಣ್ಣು ಮಕ್ಕಳೇ ನಿಮಗೆ ಗಂಡು ಮಕ್ಕಳ ರೀತಿಯಲ್ಲಿ ನಿಮ್ಮ ಕಡೆಯ ಕಾಲದಲ್ಲಿ ನಿನ್ನ ತಂಗಿ ಮತ್ತು ನೀನು ಇಬ್ಬರದು ಒಂದೇ ಸಮನಾದ ಒಂದೇ ಜಾಗದ ಬದುಕಿರುತ್ತೆ. ನೀನು ಚೆನ್ನಾಗಿರ್ತೀಯವ, ಯೋಚನೆ ಮಾಡಬೇಡ. ಈಗ ಏನು ಬಂತು ಅದನ್ನು ಸಾಧಿಸ್ಕೊಂಡು ಹೋಗು. ನಾಳೆದು ಯಾರೂ ಕಂಡಿಲ್ಲ, ಅದೆಲ್ಲ ಒಳ್ಳೇದಾಗಲಿ ತಾಯಿ. ಪಾಪ 4 ತಿಂಗಳ ಹಿಂದೆ ಸಂಗಾತಿಯನ್ನು ಕಳ್ಕೊಂಡಿದ್ದಾರೆ. ಗಂಡನನ್ನು ಕಳ್ಕೊಂಡಾಗ 2 ಮಕ್ಕಳು. ನೋಡಿ, ಆ ಸಾವು ಗಮನಿಸಿ. ಇವರ ಮಾವ ಅವರು ಕೂಡ ಅಥವಾ ಇನ್ಯಾರೋ ಇವ್ರ ಮನೆ ಹಿರಿಯರು, ಮಾವನೇ ಅಂದ್ಕೊಳ್ತೀನಿ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಹಿಂದಿನ ಹಿರಿಯರು ಯಾರೋ ಹಂಗೆ ತೀರ್ಕೊಂಡಿದ್ದಾರೆ. ಈ ಗಂಡನ ತಮ್ಮ ಕೂಡ ಹಾಗೆ ತೀರ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಒಬ್ಬರು ಡಾಕ್ಟರ್ ನನಗೆ ಮಾತಾಡಿಸೋ ಸಮಯದಲ್ಲಿ ನನಗೆ ಇತ್ತೀಚೆಗೆ ಇವನ್ ನಾನು ECG ಮಾಡಿಸ್ಲಿಕ್ಕೆ ಹೋದಾಗ, ಬೇರೆ ಯಾವುದೋ ಕಾರಣಕ್ಕೆ ಅಂದರೆ ಅಪೆಂಡಿಕ್ಸ್ ಸಮಯದಲ್ಲಿ ECG ಮಾಡಿಸ್ಲಿಕ್ಕೆ ಹೋದಾಗ ಹಂಗೆ ಎದೆ ನೋಯೋದು. ಅವಾಗೊಂದು ಪ್ರಶ್ನೆ ಕೇಳಿದ್ರು, ಯಾರಿಗಾದ್ರೂ ಆಟದಂತ ಏನಿಲ್ಲ ಪಾಪ. ಮುಂಚೆನೇ ಅವ್ರು ಕೇಳಿದ್ರು ಯಾವುದಾದ ಹಿರಿಯರಿಗಿತ್ತ ಅಂತ. ಆಮೇಲೆ ನೋಡಿದಾಗ ಅದು ಗ್ಯಾಸ್ಟಿಕ್ಕು, ಹಾರ್ಟ್ದೇನು ಸಮಸ್ಯೆ ಅಲ್ಲ ಅಂತ ಹೇಳಿದರು. ನನಗಿಲ್ಲಿ ನೋವು ಬಂದ್ಬಿಟ್ರಿ, ನಮ್ಮವ್ವಾರಿಗೆ ನಮ್ಮ ಮಾಮಾರಿಗೆ ಒತ್ತಾಯ ಮಾಡಿಬಿಟ್ಟಿದ್ದು, ಕರ್ಕೊಂಡ್ರಿ ನನ್ನ ಅಂತ. ನನಗೆ ಇಲ್ಲಿ ಎಲ್ಲ ನೋವು ಶುರು ಆಗ್ಬಿಡೋದಲ್ಲ. ಹಾಗಾಗಿ ಪಾಪ ಇವರು ಗಂಡ ಮಲ್ಕೊಂಡಿದ್ರು, ಹಾಗೆ ಹೊರಟು ಬಿಟ್ರು ಅಂದಾಗ ಆ ಸಮಯದಲ್ಲಿ ಇವ್ರಿಗೆ ಅದೆಷ್ಟು ಎದೇಳ್ರಿ, ಯಾಕ್ರಿ ಹಿಂಗೆ ಮನ್ಗಿದ್ದೀರಾ, ಆ ನಿಧಾನಕ್ಕೆ ಹಂಗೆ ಅಂತ 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 ನಾವು ಅಂತ ಗೊತ್ತಾದಾಗ ಅಲ್ಲಿ ಏನಾಗಿರ್ಬೇಕು, ಆಕೆಯ ಹೃದಯ ಚೂರಾಗಿ ಹೋಗ್ಬಿಟ್ಟಿರುತ್ತೆ. ಭಗವಂತ ಅದನ್ನೆಲ್ಲ ಎದುರಿಸಿ ಮುಂದೆ ಹೋಗೋ ಶಕ್ತಿಯನ್ನು ಈ ಹೆಣ್ಮಗಳಿಗೆ ಕೊಡಲಿ. ನೋಡಿ, ಕೇಳ್ತಾ ಇರೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬದುಕಲ್ಲಿ 2 ಮಕ್ಕಳನ್ನ ಇಟ್ಕೊಂಡು ತಂದೆ ತಾಯಿ ನೋಡಿಕೊಂಡು ಈ ಕಡೆ ಗಂಡನ ಕಡೆಯವರು ಗಂಡ ತೀರು ಹೋದ ಮೇಲೆ ಯಾಕೋ ಸ್ವಲ್ಪ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದ್ರು. ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗಂಡ ದುಡ್ದಿದ್ರು ಅಥವಾ ಮನೆ ಆಸ್ತಿ ಏನೋ ಒಂಚೂರು ಇತ್ತು, ಸರಿ. ಇಲ್ಲದೆ ಹೋದ್ರೆ ಏನು ಕತೆ ಹೇಳಿ ಯೋಚನೆ ಮಾಡಿ. ಅದಕ್ಕೆ ಚೆನ್ನಾಗಿ ದುಡ್ಕೊಳ್ಬೇಕು. ಆಪತ್ತು ಕಾಲ ಹಿಂಗೇನೋ ಒಂದು ಬಂದ್ಬಿಡ್ತವೆ, ಇದ್ದಕ್ಕಿದ್ದಕ್ಕೆ ಸಡನ್ನಾಗಿ ಏನೋ ಆದಾಗ ಎಲ್ಲ ಕೈ ಬಿಟ್ಬಿಡ್ತಾರೆ. ಆಗ ನಿಮ್ಮನ್ನು ಕೈ ಹಿಡಿಯೋದು ಈ ಹಿಂದೆ ನೀವು ಮಾಡಿದ ದುಡಿಮೆ, ಕೂಡಿಟ್ಟ ಹಣ ನಿಮ್ಮನ್ನು ಕೈ ಹಿಡಿಯುತ್ತೆ. ಹಾಗಾಗಿ ದುಡಿಮೆ 100 ರೂಪಾಯಿ ಇದ್ದರೆ ಅದರಲ್ಲೊಂದು 20 ರೂಪಾಯಿ ಅನುಭವಿಸಿ, 20 ರೂಪಾಯಿ ಕೂಡಿಡಿ, 20 ರೂಪಾಯಿ ಇನ್ವೆಸ್ಟ್ ಮಾಡಿ, 20 ರೂಪಾಯಿ ಸಹಾಯ ಮಾಡಿ, ಹೀಗೆ ಕೂಡಿಡೋದಂತೂ ಮರಿಬಾರ್ದು. ಅವತ್ತು ಬಂದಿದ್ದನ್ನು ಅವತ್ತು ಎಣ್ಣೆ ಕುಡಿದು ಉಂಡು ತಿಂದು ಕಳೆದು ಬಿಡೋದಲ್ಲ. ಸಂಸಾರಿಯಿಂದಾಗ ಭವಿಷ್ಯ ಯೋಚನೆ ಮಾಡಬೇಕು.
ಒಳ್ಳೇದಾಗ್ಲವಾ